Hallelujah. Hallelujah. Bible says God will satisfy you with long life. ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸ್ತಾನೆ. Say, my Father will satisfy me with long life. ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸಿದ್ದಾನೆ. See, when Father satisfies means no sickness. ತಂದೆಯು ತೃಪ್ತಿ ಪಡಿಸುವಾಗ ಅದರಲ್ಲಿ ಯಾವ ರೋಗ ಇರುವುದಿಲ್ಲ. Hallelujah. Hallelujah. Because he is a good father. ಆತನು ಒಳ್ಳೆ ತಂದೆಯಾಗಿದ್ದಾನೆ. And Bible says healing is children's bread. ಮತ್ತು ಬೈಬಲ್ ಹೇಳ್ತದೆ ಸ್ವಸ್ಥತೆಯು ಮಕ್ಕಳ ರೊಟ್ಟಿಯಾಗಿದೆ. It's our birthright. ಅದು ನಮ್ಮ ಜನ್ಮಸಿದ್ಧ ಹಕ್ಕು ಆಗಿದೆ. Hallelujah. Hallelujah. So there are so many promises about long life. Few promises comes with the condition, and those conditions are good, we can fulfill it. ಮತ್ತು ಬೈಬಲ್ ಅಲ್ಲಿ ಅನೇಕ ವಾಗ್ದಾನಗಳು ದೀರ್ಘಾಯುಷ್ಯ ಬಗ್ಗೆ ಇದೆ. ಆದರೆ ಕೆಲವೊಂದು ವಾಗ್ದಾನಗಳು ಷರತ್ತುಗಳ ಮೂಲಕ ಇದೆ. ಆ ಷರತ್ತುಗಳನ್ನು ನಾವು ಮಾಡುವಂತದ್ದು ಅದು ಒಳ್ಳೆಯದಾಗಿದೆ. For example, honor your parents, everything will go well with you. ಉದಾಹರಣೆಗಾಗಿ ನಿಮ್ಮ ತಂದೆ ತಾಯಿಗಳಿಗೆ ಸನ್ಮಾನಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೆಯುತ್ತದೆ. And you will have a long life. ಮತ್ತು ನಿಮಗೆ ದೀರ್ಘಾಯುಷ್ಯ ಇರ್ತದೆ. It's a good promise. ಇದು ಒಳ್ಳೆ ವಾಗ್ದಾನವಾಗಿದೆ. And it's a good condition. It's good to honor the parents. ಮತ್ತು ಇದು ಒಳ್ಳೆ ಷರತ್ತಾಗಿದೆ, ತಂದೆ ತಾಯಿಗಳಿಗೆ ಸನ್ಮಾನಿಸುವಂತದ್ದು. When we worship the Lord, He blesses the food and water, removes the sickness away from us. ನಾವು ಆತನಿಗೆ ಆರಾಧಿಸುವಾಗ ಆತ ನಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ನಮ್ಮಿಂದ ರೋಗ ದೂರ ತೆಗೆದುಕೊಂಡು ಹೋಗುವನು. No one will be barren, no one will have a miscarriage, you will have a long life. ಮತ್ತು ಯಾರು ಬಂಜಿಯಾಗಿರುವುದಿಲ್ಲ, ಗರ್ಭಸ್ರಾವ ಉಂಟಾಗುವುದಿಲ್ಲ, ಮತ್ತು ನಾವೆಲ್ಲರೂ ದೀರ್ಘಾಯುಷ್ಯವಾಗಿ ಜೀವಿಸ್ತೇವೆ. Good promise. ಇದು ಒಳ್ಳೆ ವಾಗ್ದಾನವಾಗಿದೆ. So we all can worship God. ನಾವೆಲ್ಲರೂ ದೇವರಿಗೆ ಆರಾಧನೆ ಮಾಡ್ತೇವೆ. Amen. Amen. Are you with me? ನನ್ನೊಟ್ಟಿಗಿದ್ದೀರಾ? Yes, say it. When we worship, our Father blesses our food and water and removes all the sicknesses away from us. No one will have miscarriage. No one will be barren in our family. Everyone will have a long life. ನಾನು ನನ್ನ ತಂದೆಯನ್ನು ಆರಾಧಿಸುವಾಗ ನನ್ನ ತಂದೆಯು ಎಲ್ಲ ರೋಗಗಳನ್ನು ನನ್ನಿಂದ ದೂರ ತೆಗೆದುಕೊಂಡು ಹೋಗುವನು. ನಮ್ಮ ಮನೆಯಲ್ಲಿ ಯಾರು ಬಂಜೆಯಾಗಿರುವುದಿಲ್ಲ, ಗರ್ಭಸ್ರಾವ ಉಂಟಾಗುವುದಿಲ್ಲ, ನಾವೆಲ್ಲರೂ ದೀರ್ಘಾಯುಷ್ಯವಾಗಿ ಜೀವಿಸ್ತೇವೆ, ಯಾರು ಬೇಗ ಸಾಯುವುದಿಲ್ಲ. Hallelujah. It's a good promise. ಇದು ಒಳ್ಳೆ ವಾಗ್ದಾನವಾಗಿದೆ. All we have to do is worship Him. ಮಾಡಬೇಕಾದ ಏನಂದ್ರೆ ನಾವು ಆರಾಧಿಸಬೇಕು. And one more scripture says, when you read the Bible and obey, everything will go well with you. ಇನ್ನೊಂದು ವಾಕ್ಯ ಹೇಳ್ತದೆ, ನಾವು ಬೈಬಲ್ ಓದಿ ಅದಕ್ಕೆ ವಿಧೇಯರಾಗುವಾಗ ಎಲ್ಲವೂ ಒಳ್ಳೆದಾಗಿ ನಡೀತದೆ. And you will prolong your days. ಮತ್ತು ನಮ್ಮ ಆಯುಸ್ಸಿನ ದಿನಗಳನ್ನು ಹೆಚ್ಚು ಮಾಡಿಕೊಳ್ತೇವೆ. Hallelujah. Hallelujah. Okay, say after me. As I read the word of God and obey the word of God, everything will go well with me. Everything will go well with my children. We will prolong our days. ನಾನು ದೇವರ ವಾಕ್ಯವನ್ನು ಓದಿ ಅದರಂತೆ ವಿಧೇಯನಾಗಿ ನಡೆದಾಗ ನನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೆಯುವುದು. ನನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೆಯುವುದು. ನಾವು ನಮ್ಮ ದಿನಗಳನ್ನು ಹೆಚ್ಚಿಸಿಕೊಳ್ಳುವೆವು. So read Bible, worship the Lord. ಬೈಬಲ್ ಓದಿರಿ, ಆರಾಧಿಸಿರಿ. As a family worship. ಕುಟುಂಬವಾಗಿ ಆರಾಧಿಸಿರಿ. But Bible also says, by grace you can have a long life. ಮತ್ತು ಬೈಬಲ್ ಇದನ್ನು ಕೂಡ ಹೇಳ್ತದೆ, ಕೃಪೆಯಿಂದ ನಾವು ದೀರ್ಘಾಯುಷ್ಯ ಇಟ್ಟುಕೊಳ್ಳಬಹುದು. Means it has nothing to do with any conditions. Purely freely you can have. ಇದಕ್ಕೆ ಯಾವುದೇ ಷರತ್ತುಗಳಿಲ್ಲ, ನಾವು ಉಚಿತವಾಗಿ ನಾವು ಅದನ್ನು ಇಟ್ಟುಕೊಳ್ಳಬಹುದು. Just like our salvation. ಅದು ನಮ್ಮ ರಕ್ಷಣೆ ಇದ್ದ ಹಾಗೆ. We got our salvation freely. ನಾವು ನಮ್ಮ ರಕ್ಷಣೆಯನ್ನು ಉಚಿತವಾಗಿ ಹೊಂದಿಕೊಂಡಿದ್ದೇವೆ. How we are saved.
ನಾವು ಹೇಗೆ ರಕ್ಷಣೆ ಹೊಂದಿದ್ದೇವೆ? We all are saved by grace through faith. ನಾವೆಲ್ಲರೂ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. Grace provided salvation. ಕೃಪೆಯು ರಕ್ಷಣೆಯನ್ನು ಕೊಟ್ಟಿದೆ. Jesus Christ died on the cross. ಯೇಸು ಕ್ರಿಸ್ತನು ಕ್ರೂಜೆ ಮೇಲೆ ಸತ್ತಿದ್ದಾನೆ. He shed the blood for our sins. ನಮ್ಮ ಪಾಪಕ್ಕಾಗಿ ಆತನು ರಕ್ತ ಸುರಿಸಿದ್ದಾನೆ. He provided salvation. ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ. What is our role? ಈಗ ನಮ್ಮ ಭಾಗ ಏನಾಗಿತ್ತು? We believed it. ನಾವು ಅದನ್ನು ನಂಬಿದೆವು. Now we are saved. ಈಗ ನಾವು ರಕ್ಷಣೆ ಹೊಂದಿದ್ದೇವೆ. Like that you can have a long life. ಅದರಂತೆ ನಾವು ದೀರ್ಘಾಯುಷ್ಯ ಸಹ ಇಟ್ಟುಕೊಳ್ಳಬಹುದು. Like that you can have a healthy life. ಮತ್ತು ಅದರಂತೆ ನಾವು ಆರೋಗ್ಯವಾಗಿ ಕೂಡ ಜೀವಿಸಬಹುದು. You can have a sickness free life. ನೀವು ರೋಗವಿಲ್ಲದ ಜೀವಿತ ಜೀವಿಸಬಹುದು. Free it is. ಅದು ಉಚಿತವಾಗಿದೆ. All that is needed for you to enjoy and have a healthy life is faith. ಮತ್ತು ನೀವು ಆರೋಗ್ಯವಾದ ಜೀವಿತವನ್ನು ಇಟ್ಟುಕೊಂಡು ಆನಂದಿಸುವುದಕ್ಕೆ ಬೇಕಾಗಿರುವಂತದ್ದು ಒಂದೇ, ಅದು ನಂಬಿಕೆಯಾಗಿದೆ. Only faith. ಅದು ಕೇವಲ ನಂಬಿಕೆಯಾಗಿದೆ. And that faith also God has put in you. ಮತ್ತು ಆ ನಂಬಿಕೆಯು ಕೂಡ ದೇವರು ನಿಮ್ಮ ಒಳಗಡೆ ಹಾಕಿದ್ದಾನೆ. How to operate this faith? ಈ ನಂಬಿಕೆಯಲ್ಲಿ ಹೇಗೆ ಕಾರ್ಯ ಮಾಡುವುದು? That is what I am teaching. ಅದನ್ನು ನಾನು ಕಲಿಸ್ತಾ ಇದ್ದೇನೆ. 3 steps I have covered. 3 ಹೆಜ್ಜೆಗಳನ್ನು ನಾನು ಕಲಿಸಿದ್ದೇನೆ. Hallelujah. Hallelujah. You know, faith is a substance of the things hoped for. ನಂಬಿಕೆಯು ನಾವು ನಿರೀಕ್ಷಿಸುವ ವಸ್ತುಗಳ ವಿಷಯವಾಗಿ ಭರವಸೆದಿಂದಿರುವುದು. To operate faith we need hope. ಕಾರ್ಯ ಮಾಡಬೇಕಾದರೆ ನಮಗೆ ನಿರೀಕ್ಷೆ ಬೇಕು. And we receive hope from the scriptures. ಮತ್ತು ಬೈಬಲ್ ಇಂದ ನಮಗೆ ನಿರೀಕ್ಷೆ ಸಿಗ್ತದೆ. Spend time with the word of God. ದೇವರ ವಾಕ್ಯದೊಟ್ಟಿಗೆ ಸಮಯ ಕಳೆಯಿರಿ. Hallelujah. Hallelujah. Even when you come to church, listen to word of God, listen the promise of God, hope comes. ಮತ್ತು ಸಭೆಗೆ ಬರುವಾಗಲೂ ಕೂಡ ದೇವರ ವಾಕ್ಯವನ್ನು ಕೇಳುವಾಗ, ದೇವರ ವಾಗ್ದಾನಗಳನ್ನು ಕೇಳುವಾಗ ನಿರೀಕ್ಷೆ ಬರ್ತದೆ. So for our teaching I use the word dream. ಮತ್ತು ನನ್ನ ಬೋಧನೆಗಾಗಿ ನಿರೀಕ್ಷೆಗೆ ಬದಲಾಗಿ ಕನಸು ಎಂಬುದಾಗಿ ಹೇಳ್ತಾ ಇದ್ದೇನೆ. First step to activate this faith is you must have dream. ಮತ್ತು ನಂಬಿಕೆಯಲ್ಲಿ ಕಾರ್ಯ ಮಾಡುವುದಕ್ಕೆ ಇರುವಂತ ಮೊದಲನೇ ಹೆಜ್ಜೆ ಏನೆಂದರೆ ನಿಮಗೆ ಕನಸಿರಬೇಕು. Dream the scriptures. ದೇವರ ವಾಗ್ದಾನಗಳನ್ನು ಕನಸು ಕಾಣಿರಿ. Dream the promises of God. ದೇವರ ವಾಗ್ದಾನಗಳನ್ನು ಕನಸು ಕಾಣಿರಿ. That is the first step. ಅದು ಮೊದಲನೇ ಹೆಜ್ಜೆಯಾಗಿದೆ. Hallelujah. Hallelujah. All of us say the first step is dream the promises of God. ಮೊದಲನೇ ಹೆಜ್ಜೆ ಏನೆಂದರೆ ದೇವರ ವಾಗ್ದಾನಗಳನ್ನು ಕನಸು ಕಾಣಿರಿ. Take all the long life scriptures. ವಾಗ್ದಾನಗಳನ್ನು ತೆಗೆದುಕೊಳ್ಳ್ರಿ. Take all the healing scriptures. ಎಲ್ಲ ಸ್ವಸ್ಥತೆಯ ವಾಕ್ಯಗಳನ್ನು ತೆಗೆದುಕೊಳ್ಳ್ರಿ. Start dreaming. ಅದನ್ನು ಕನಸು ಕಾಣಿರಿ. Hallelujah. Hallelujah. Not only long life and dream, you can dream about your children. ಕೇವಲ ದೀರ್ಘಾಯುಷ್ಯ ಬಗ್ಗೆ ಕನಸು ಕಾಣುವುದು ಮಾತ್ರವಲ್ಲದೆ ನಿಮ್ಮ ಮಕ್ಕಳ ಬಗ್ಗೆ ಕೂಡ ಕನಸು You ಕಾಣಬಹುದು. can dream about their future. ನೀವು ಅವರ ಭವಿಷ್ಯತ್ತಿನ ವಿಷಯವಾಗಿ ಕನಸು ಕಾಣಬಹುದು. You can dream about their education. ಅವರ ವಿದ್ಯಾಭ್ಯಾಸದ ಬಗ್ಗೆ ಕನಸು ಕಾಣಬಹುದು. Their career. ಅವರ ಒಂದು ಭವಿಷ್ಯತ್ತಿನ ಬಗ್ಗೆ. You can dream about having wealth. ಮತ್ತು ಸಂಪತ್ತಿನ ಬಗ್ಗೆ ಕನಸು ಕಾಣಬಹುದು. You can dream about having a good family. ಮತ್ತು ಒಳ್ಳೆ ಕುಟುಂಬಕ್ಕಾಗಿ ಕನಸು ಕಾಣಬಹುದು. You can dream about ministry. ಮತ್ತು ಸೇವೆಯ ಬಗ್ಗೆ ನೀವು ಕನಸು ಕಾಣಬಹುದು. So, every area of our life, take the word of God, start dreaming. ನಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿ ದೇವರ ವಾಗ್ದಾನಗಳನ್ನು ತೆಗೆದುಕೊಂಡು ಅರಿಕೆ ಮಾಡಬೇಕು. The first 6 volumes, you know, I am going to take revision for you. It covers all the dreams. ಮತ್ತು ಮೊದಲು 6 ಭಾಗಗಳನ್ನು ನಾನು ನಿಮಗೆ ನೀವು ಅದರಲ್ಲಿ ಎಲ್ಲ ಒಂದು ವಾಗ್ದಾನಗಳಿದೆ ಮತ್ತು ಅದು ನೀವು ಅದನ್ನು ಮಾಡಬೇಕೆಂಬುದು ನಾನು ಕೇಳ್ತೇನೆ. You will get phone call from our people. ಮತ್ತು ನಮ್ಮ ಜನರಿಂದ ನಮಗೆ ಫೋನ್ ಕಾಲ್ಗಳು ಬರ್ತವೆ. Listen to first volume, listen to second volume. ಮೊದಲನೇ ಭಾಗವನ್ನು ಕೇಳ್ರಿ, ಎರಡನೇ ಭಾಗವನ್ನು ಕೇಳ್ರಿ. They will call you here. ಅವರು ನಿಮಗೆ ಇಲ್ಲಿ ಕರೀತಾರೆ. They'll explain it. ಅವರು ನಿಮಗೆ ವಿವರಿಸ್ತಾರೆ. Then they will give you the scriptures to tell. ಮತ್ತು ನಿಮಗೆ ಹೇಳುವುದಕ್ಕಾಗಿ ವಾಕ್ಯವನ್ನು ಹೇಳ್ತಾರೆ. At least the dream should be ready. ಕನಿಷ್ಠ ಪಕ್ಷ ಅದು ಕನಸು ಸಿದ್ಧವಾಗಿರಬೇಕು. Amen. If there is no dream, you will go nowhere in life. ಮತ್ತು ಒಂದು ವೇಳೆ ಕನಸಿಲ್ಲದಿದ್ದರೆ ನೀವು ಜೀವಿತದಲ್ಲಿ ಎಲ್ಲೂ ಹೋಗುವುದಿಲ್ಲ.
Nowhere. You cannot fulfill anything in life. ಜೀವಿತದಲ್ಲಿ ಯಾವ್ದು ಸಾಧಿಸಕ್ಕಾಗಲ್ಲ. Because our Christian faith, it's I can say our Protestant church itself based on the scripture. The just shall live by faith. ಯಾಕಂದ್ರೆ ನಮ್ಮ ಪ್ರೊಟೆಸ್ಟೆಂಟ್ ಒಂದು ರಿಫಾರ್ಮೇಶನ್ ನಮ್ಮ ಬುನಾದಿಯೇ ವಾಕ್ಯ ಏನಾಗಿದೆ ಅಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. Say the just shall live by faith. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. So you living by faith is not something unnatural. ಮತ್ತು ನೀವು ನಂಬಿಕೆಯಿಂದ ಜೀವಿಸುವಂತದ್ದು ಅದು ಅಸ್ವಾಭಾವಿಕ ಅಲ್ಲ. It is like fish living in water. ಅದು ಮೀನು ನೀರಿನಲ್ಲಿ ಜೀವಿಸಿದಂತೆ. If you take fish out of water, it will die. ಆ ಮೀನನ್ನು ನೀರಿನಿಂದ ಹೊರಗೆ ತೆಗೆದುಕೊಂಡು ಬಂದ್ರೆ ಸತ್ತು ಹೋಗ್ತದೆ. So every child of God should live by faith. ಅದರಂತೆ ಪ್ರತಿಯೊಬ್ಬ ದೇವರ ಮಗು ನಂಬಿಕೆಯಿಂದಲೇ ಜೀವಿಸಬೇಕು. To live by faith, the dream is must. ಮತ್ತು ನೀವು ನಂಬಿಕೆಯಲ್ಲಿ ಜೀವಿಸಬೇಕಾದ್ರೆ ನಿಮಗೆ ಕನಸಿರುವುದು ಕಡ್ಡಾಯವಾಗಿದೆ. We think church is some religious place. Sunday morning somehow I have to take bath and go and come. ಮತ್ತು ನಾವು ಅನ್ಕೊಳ್ತೇವೆ ಸಭೆ ಅನ್ನುವುದು ಒಂದು ಧಾರ್ಮಿಕ ಸ್ಥಳವಾಗಿದೆ, ಬೆಳಗ್ಗೆ ಮುಂಜಾನೆ ಸ್ನಾನ ಮಾಡಿ ಹೋಗಿ ಹೇಗಾದ್ರೂ ಹೋಗಿ ಮುಟ್ಟಿ ಬರಬೇಕು. ಅಲ್ಲಿ ಹೋಗಿ ಅಲ್ಲಿ ಪ್ರೇಯರ್ ಮಾಡಿ ಮೊಳಕಾಲು ಹೋರಿ ಪ್ರೇಯರ್ ಮಾಡಿ ಬಂದ ಸಾಕು. ಹಲ್ಲೆಲೂಯಾ. No, church is a place which makes you to explore God's word. ಮತ್ತು ಸಭೆ ಎಂದರೆ ದೇವರ ವಾಕ್ಯಗಳನ್ನು ಪ್ರಕಟಿಸುವಂತ ಒಂದು ಸ್ಥಳವಾಗಿದೆ. Teaches you faith to live. ಮತ್ತು ನೀವು ಜೀವಿಸುವುದಕ್ಕಾಗಿ ನಂಬಿಕೆಯನ್ನು ಕಲಿಸುವಂತದ್ದಾಗಿದೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Okay, come with me to 1 Corinthians 2nd chapter. ಮೊದಲನೇ ಕೊರಿಂಥ 2ನೇ ಅಧ್ಯಾಯ verse 9 and 10. 9 ಮತ್ತು 10ನೇ ವಚನ. Please turn your Bible to 1 Corinthians. ಮೊದಲನೇ ಕೊರಿಂಥ 2nd chapter. 2ನೇ ಅಧ್ಯಾಯ verse 9 and 10. 9 ಮತ್ತು 10ನೇ ವಚನ. But as it is written, eye has not seen, nor ear heard, neither have entered into the heart of man things which God has prepared for them that love him. But God has revealed them unto us by his Spirit, for the Spirit searcheth all things, yeah, the deep things of God. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತವುಗಳನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಇಲ್ಲವೇ ಅವು ಮನುಷ್ಯನ ಹೃದಯದಲ್ಲಿ ಸೇರಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ಹೌದು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. Look here. ಈ ಕಡೆ ನೋಡ್ರಿ. Here Bible says God has prepared a big plan for all those who love him. ಇಲ್ಲಿ ಹೇಳ್ತದೆ, ಬೈಬಲ್ ಹೇಳ್ತದೆ, ತನ್ನನ್ನು ಪ್ರೀತಿಸುವವರಿಗಾಗಿ ದೇವರು ಉತ್ತಮವಾದ ಯೋಜನೆಯನ್ನು ಆತನು ಸಿದ್ಧ ಮಾಡಿದ್ದಾನೆ. Do you love God? ನೀವು ದೇವರಿಗೆ ಪ್ರೀತಿ ಮಾಡ್ತೀರಾ? God made a blueprint for your life. ನಿಮ್ಮ ಜೀವಿತಕ್ಕಾಗಿ ದೇವರು ನೀಲಿ ನಕ್ಷೆಯನ್ನು ಮಾಡಿದ್ದಾನೆ. And that plan no eye has seen, no ear has heard, no heart has received it. ಮತ್ತು ಆ ದೇವರ ಯೋಜನೆಯನ್ನು ಯಾವ ಕಣ್ಣುಗಳು ಕಂಡಿಲ್ಲ, ಯಾವ ಕಿವಿಗಳು ಕೇಳಿಲ್ಲ, ಯಾವ ಮನುಷ್ಯನ ಹೃದಯ ಗ್ರಹಿಸಿಕೊಂಡಿಲ್ಲ. See, we all make some plans. ನಾವೆಲ್ಲರೂ ಕೆಲವು ಯೋಜನೆಗಳನ್ನು ಮಾಡ್ತೇವೆ. We have some ambition, goals, do this, do that. ನಮ್ಮೆಲ್ಲರಿಗೆ ಕೆಲವು ಗುರಿಗಳಿರ್ತವೆ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕೆಂಬುದಾಗಿ. And most of our goals are based on somebody who has done before us. ಮತ್ತು ನಮ್ಮ ಎಲ್ಲ ಒಂದು ಗುರಿಗಳು ಹೇಗಿರ್ತವೆ ಅಂದ್ರೆ ಯಾರಾದ್ರೂ ಅದನ್ನು ಮಾಡಿರ್ತಾರೆ ಅಂತದೇ ಇರ್ತದೆ. He has done, he is like this, if I do like this I'll be like him. ಆತನು ಮಾಡಿದ್ದಾನೆ, ನಾನು ಕೂಡ ಆತನಂತೆ ಮಾಡುವಾಗ ಆತನಂತೆ ಇರ್ತೇನೆ. No, your plan is not like that person. ನಿನ್ನ ಯೋಜನೆಯು ಆತನಂತೆ ಇಲ್ಲ. Your plan is different. ನಿನ್ನ ಯೋಜನೆ ಬೇರೆಯಾಗಿದೆ. What God prepared for you, no eye has seen it, no ear has heard it, no heart has received it. ದೇವರು ನಿನಗಾಗಿ ಯಾವುದನ್ನು ಸಿದ್ಧ ಮಾಡಿದ್ದಾನೋ, ಯಾವ ಕಣ್ಣುಗಳು ಕಂಡಿಲ್ಲ, ಯಾವ ಕಿವಿಗಳು ಕೇಳಿಲ್ಲ, ಯಾವ ಹೃದಯವು ಗ್ರಹಿಸಿಕೊಂಡಿಲ್ಲ. Say in English, my Father has prepared a big plan for me. No eye has seen it, no ear has heard it, no heart has received it. ನನ್ನ ತಂದೆಯು ನನಗಾಗಿ ದೊಡ್ಡದಾದ ಯೋಜನೆಯನ್ನು ಸಿದ್ಧ ಮಾಡಿದ್ದಾನೆ.
ಯಾವ ಕಣ್ಣುಗಳು ಕಂಡಿಲ್ಲ, ಯಾವ ಕಿವಿಗಳು ಕೇಳಿಲ್ಲ, ಯಾರ ಹೃದಯ ಗ್ರಹಿಸಿಕೊಂಡಿಲ್ಲ. Now, to accomplish such a big plan, Holy Spirit will help you. ಮತ್ತು ಅಂತ ದೊಡ್ಡವಾದ ಯೋಜನೆ ಸಾಧಿಸುವುದಕ್ಕಾಗಿ ಪವಿತ್ರಾತ್ಮನು ಸಹಾಯ ಮಾಡ್ತಾನೆ. How he will help you? ಆತನು ಹೇಗೆ ಸಹಾಯ ಮಾಡ್ತಾನೆ? Spend time with Holy Spirit. ಪವಿತ್ರಾತ್ಮನೊಂದಿಗೆ ಸಮಯ ಕಳೆಯುವಾಗ He will reveal to you through his word. ತನ್ನ ವಾಕ್ಯದ ಮೂಲಕ ನಿಮಗೆ ಪ್ರಕಟಿಸ್ತಾನೆ. Hallelujah. Hallelujah. Some people make fun of me when I say dream. You don't understand. That's the way God works. ಮತ್ತು ಕೆಲವೊಬ್ಬರಿಗೆ ಆಸೆ ಆಗ್ತದೆ, ಕನಸು ಕಾಣ್ರಿ ಎಂಬುದಾಗಿ. ಅದು ನಿಮಗೆ ಗೊತ್ತಿಲ್ಲ, ದೇವರು ಆ ರೀತಿಯಾಗಿ ಕೆಲಸ ಮಾಡ್ತಾನೆ. Because you don't know how big is the plan of God for your life. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಜೀವಿತಕ್ಕಾಗಿ ದೇವರಲ್ಲಿ ಎಂತ ದೊಡ್ಡ ಯೋಜನೆ ಇದೆ ಎಂಬುದಾಗಿ. Now come with me to 1 Corinthians. ಮೊದಲನೇ ಕೊರಿಂಥಕ್ಕೆ ಬನ್ರಿ. Always make plan based on our weaknesses. ಮತ್ತು ನಾವು ಯಾವಾಗಲೂ ನಮ್ಮ ಬಲಹೀನತೆಗಳನ್ನು ನೋಡಿ ನಮ್ಮ ಯೋಜನೆಗಳನ್ನು ಮಾಡಿಕೊಳ್ತೇವೆ. Based on our weakness, based on our shortcomings, we make plan. ನಮ್ಮ ತಪ್ಪುಗಳ ಮೂಲಕ, ನಮ್ಮ ಬಲಹೀನತೆಗಳಿಂದ ನಾವು ಯೋಜನೆಗಳನ್ನು ಮಾಡಿಕೊಳ್ತೇವೆ. 1 Corinthians 1st chapter, ಮೊದಲನೇ ಕೊರಿಂಥ ಮೊದಲನೇ ಅಧ್ಯಾಯ verse 27. 27ನೇ ವಚನ. But God has chosen the foolish things of the world to confound the wise. God has chosen the weak things of the world to confound the things which are mighty. ಆದರೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. Hallelujah. Hallelujah. This is talking about chosen people. ಇದು ಆರಿಸಲ್ಪಟ್ಟಂತ ಜನರ ಬಗ್ಗೆ ಮಾತಾಡ್ತದೆ. Hello. Who are the chosen people? ಆರಿಸಲ್ಪಟ್ಟವರು ಯಾರಾಗಿದ್ದಾರೆ? We are the chosen people. ನಾವು ಆರಿಸಲ್ಪಟ್ಟವರಾಗಿದ್ದೇವೆ. No problem. If you feel you don't know, no problem. You have weakness, you feel you are foolish, no problem. ಮತ್ತು ನಿಮ್ಮಲ್ಲಿ ಬಲಹೀನತೆ ಇರುವುದಾದ್ರೆ ಮತ್ತು ಬುದ್ಧಿಹೀನತೆ ಇರುವುದಾದ್ರೆ ಪರವಾಗಿಲ್ಲ. But after God has chosen you, you are a different person. ಆದ್ರೆ ದೇವರು ನಿಮ್ಮನ್ನು ಆರಿಸಿದ ಮೇಲೆ ನೀವು ವ್ಯತ್ಯಾಸವಾಗಿದ್ದೀರಿ. Bible says God will confound the wise and mighty through you. ಮತ್ತು ಬೈಬಲ್ ಹೇಳ್ತದೆ ದೇವರು ಬಲಿಷ್ಠರನ್ನು ಜ್ಞಾನಿಗಳನ್ನು ನಿನ್ನ ಮೂಲಕ ನಾಚಿಕೆ ಪಡಿಸ್ತಾನೆ. Are you happy? ಸಂತೋಷವಾಗಿದ್ದೀರಾ? Say, my father will confound the wise and the mighty in this world through me. ನನ್ನ ತಂದೆಯು ಈ ಲೋಕದ ಜ್ಞಾನಿಗಳನ್ನು ಬಲಿಷ್ಠರನ್ನು ನನ್ನ ಮೂಲಕ ನಾಚಿಕೆ ಪಡಿಸ್ತಾನೆ. How many of you believe it? ಎಷ್ಟು ಜನ ನಿಜವಾಗ್ಲೂ ನಂಬ್ತೀರಿ? You should be a dreamer. ಮತ್ತು ನೀವು ಕನಸು ಕಾಣುವರಾಗಿರಬೇಕು. If the dream is not right, this will not happen. ನೀವು ಕನಸು ಕಾಣದಿದ್ದರೆ ಇದು ಆಗುವುದಿಲ್ಲ. Wise means all these scientists, research scholars, God will, you will confound them with your wisdom. ಮತ್ತು ಜ್ಞಾನಿಗಳು ಎಂಬುದಾಗಿ ಹೇಳುವಾಗ ಎಲ್ಲ ಸ್ಕಾಲರ್ಸ್ಗಳು, ಎಲ್ಲ ವಿಜ್ಞಾನಿಗಳು ಮತ್ತು ಎಲ್ಲ ರಿಸರ್ಚರ್ಗಳು ಮತ್ತು ಅವರಿಗೆ ನೀವು ನಾಚಿಕೆ ಪಡಿಸುವಂತರಾಗಿರ್ತೀರಿ. Hello, are you here? ನನ್ನೊಟ್ಟಿಗಿದ್ದೀರಾ? They all study one subject. ಮತ್ತು ಅವರು ಒಂದೇ ವಿಷಯವನ್ನು ಕಲಿತಾರೆ. Maybe zoology means zoology they study. ಅವರು ಪ್ರಾಣಿಶಾಸ್ತ್ರ ಅಂದ್ರೆ ಪ್ರಾಣಿಶಾಸ್ತ್ರ ಕಲಿತಾರೆ. Bible covers all the subjects. ಆದ್ರೆ ಬೈಬಲ್ ಎಲ್ಲವನ್ನು ಕವರ್ ಮಾಡ್ತದೆ. You tell any subject, it is here. ನೀವು ಯಾವುದೇ ಸಬ್ಜೆಕ್ಟ್ ಹೇಳ್ರಿ ಅದು ಇಲ್ಲಿದೆ. Hello, are you with me? ನನ್ನೊಟ್ಟಿಗಿದ್ದೀರಾ? I learned Hebrew language from one scientist. ಒಬ್ಬ ವಿಜ್ಞಾನಿಯಿಂದ ನಾನು ಇಬ್ರಿಯ ಭಾಷೆ ಕಲಿತೆ. He said, you name any good thing, it is there in Bible. ಮತ್ತು ಆತನ ಹೇಳ್ತಾನೆ ಯಾವುದೇ ಒಳ್ಳೆ ವಿಷಯ ಹೇಳ್ರಿ ಅದು ಬೈಬಲ್ ಅಲ್ಲಿ ಇದೆ. Hallelujah. Hallelujah. We don't know, but Holy Spirit will reveal. ನಮಗೆ ಗೊತ್ತಿಲ್ಲ, ಆದ್ರೆ ಪವಿತ್ರಾತ್ಮನು ಪ್ರಕಟ ಮಾಡ್ತಾನೆ. But now my question is, do you believe God will confound the wise and mighty through you? ಆದ್ರೆ ನನ್ನ ಪ್ರಶ್ನೆ ನಿಮಗೇನೆಂದರೆ, ನೀವು ನಂಬ್ತೀರಾ ದೇವರು ನಿನ್ನ ಮೂಲಕ ಜ್ಞಾನಿಗಳನ್ನು ಬಲಿಷ್ಠರನ್ನು ನಾಚಿಕೆ ಪಡಿಸುವನು ಎಂಬುದಾಗಿ? Yes. How it will happen? ಅದು ಹೇಗೆ ಆಗ್ತದೆ? I go sleep in my house. ನಾನು ಹೋಗಿ ಮನೆಯಲ್ಲಿ ಮಲಗ್ತೇನೆ.
Hello. Do you believe God will confound the wise and mighty? ಮತ್ತು ನೀವು ನಂಬ್ತೀರಾ ದೇವರು ಜ್ಞಾನಿಗಳನ್ನು ಬಲಿಷ್ಠ ನಿನ್ನ ಮೂಲಕ ನಾಚಿಕೆ ಪಡಿಸ್ತಾನೆ ಎಂಬುದಾಗಿ? That is why we must insist. We must insist our children to study. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಯಾವಾಗಲೂ ಒತ್ತಾಯವಾಗಿ ಮಾಡ್ತೇವೆ ಓದುವುದಕ್ಕಾಗಿ. You know, I told I learned Hebrew language from one scientist. ನಾನು ಹೇಳಿದ ಒಬ್ಬ ವಿಜ್ಞಾನಿಯಿಂದ ನಾನು ಇಬ್ರಿಯ ಭಾಷೆ ಕಲಿತೆ. They said doing research is a compulsory for us. ಮತ್ತು ಅವ್ರು ಹೇಳ್ತಾರೆ ರಿಸರ್ಚ್ ಮಾಡುವಂತದ್ದು ನಮಗೆ ಕಡ್ಡಾಯವಾಗಿದೆ. We make everybody to do research in Israel. Every man especially should do research. ಮತ್ತು ನಾವು ಇಸ್ರೇಲ್ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನು ರಿಸರ್ಚ್ ಮಾಡುವಂತೆ ನಾವು ಅನುಮತಿ ಮಾಡ್ತೇವೆ. Hello, forget about research. At least we should think about higher studies. ಮತ್ತು ರಿಸರ್ಚ್ ಅನ್ನು ನಾವು ಮರೆತು ಬಿಡೋಣ. ಕನಿಷ್ಠ ಪಕ್ಷ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು. Is it okay? ಅದು ಪರವಾಗಿಲ್ವಾ? I am talking Bible. I am not talking anything else. ನಾನು ಬೈಬಲ್ ಬಗ್ಗೆ ಮಾತಾಡ್ತಿದ್ದೇನೆ, ಮತ್ತೇನಲ್ಲ. How long you want to study? Many people know. Everybody wants to just finish some crash course, take up a job. ಮತ್ತು ಪ್ರತಿಯೊಬ್ಬರು ಏನಾದರೂ ಒಂದು ವೇಗವಾಗಿ ಒಂದು 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 ಕೋರ್ಸ್ ಅನ್ನು ಮುಗಿಸಿ ಅವರು ನೌಕರಿ ಮಾಡಕ್ಕೆ ಇಷ್ಟಪಡ್ತಾರೆ. Hello, job is, we don't study for job. ನಾವು ಕೆಲಸಕ್ಕಾಗಿ ವಿದ್ಯಾಭ್ಯಾಸ ಮಾಡುವುದಿಲ್ಲ. We study because we have to confront the wise and mighty in the world. ಮತ್ತು ಈ ಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ನಾವು ವಿದ್ಯಾಭ್ಯಾಸ ಮಾಡ್ತೇವೆ. Amen. I have not stopped my studies. ನಾನು ನನ್ನ ವಿದ್ಯಾಭ್ಯಾಸ ನಿಲ್ಲಿಸುವುದಿಲ್ಲ. My wife has not stopped. ಮತ್ತು ನನ್ನ ಹೆಂಡತಿ ಕೂಡ ವಿದ್ಯಾಭ್ಯಾಸ ನಿಲ್ಲಿಸಿಲ್ಲ. Age is not a limit. ವಯಸ್ಸು ಮಿತಿ ಇಲ್ಲ. Some people think, my children, I'll make them to study. Hey, wait. God is going to use you and your children to confront the wise. ಮತ್ತು ಕೆಲವೊಬ್ಬರು ಯೋಚನೆ ಮಾಡ್ತಾರೆ ನನ್ನ ಮಕ್ಕಳಿಗೆ ಓದುವಂತೆ ಮಾಡ್ತೇನೆ. ನಿಲ್ರಿ, ದೇವರು ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಇಬ್ಬರನ್ನು ಉಪಯೋಗಿಸಿ ಜ್ಞಾನಿಗಳನ್ನು ನಾಚಿಕೆ ಪಡಿಸ್ತಾನೆ. I have a dream. ಮತ್ತು ನನಗೂ ಒಂದು ಕನಸಿದೆ. All of you should study. ನೀವೆಲ್ಲರೂ ನೀವು ವಿದ್ಯಾಭ್ಯಾಸ ಮಾಡಬೇಕು. ಎಷ್ಟುವರೆಗೆ? Everybody should become doctors. ಎಲ್ಲರೂ ಡಾಕ್ಟರ್ಗಳಾಗಬೇಕು. Not MBBS. MBBS ಅಲ್ಲ. Go any field. ಯಾವುದೇ ಒಂದು ಭಾಗದಲ್ಲಿ ಹೋಗ್ರಿ. At least you should do finish PhD. ಮತ್ತು ಕನಿಷ್ಠ ಪಕ್ಷ PhD ಮಾಡಬೇಕು. Amen. Only then those who do PhD will feel they will be confounded through you. ಅವಾಗಲೇ ಮಾತ್ರ PhD ಮಾಡಿದವರು ನಿಮ್ಮ ಮೂಲಕ ನಾಚಿಕೆಗೊಳಗಾಗ್ತಾರೆ. You know why I am saying it? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ it is a must. ಅದು ಕಡ್ಡಾಯವಾಗಿದೆ. Hallelujah. Hallelujah. You know the church, you read the church history. Church insisted on education. ಮತ್ತು ನೀವು ಸಭೆಯ ಇತಿಹಾಸವನ್ನು ನೋಡುವುದಾದ್ರೆ ಸಭೆಯು ಅದು ವಿದ್ಯಾಭ್ಯಾಸದ ಮೇಲೆ ಅದು ಒತ್ತಾಗಿ ಹೇಳಿದೆ. You study all our, that's why it said Martin Luther, John Wesley, Protestant Reformation. You study it. In those days, any city you go, the pastor will be the most learned person. ಮತ್ತು ನೀವು ಯಾವುದೇ ಮತ್ತು ಈ ಒಂದು ಮಾರ್ಟಿನ್ ಲೂಥರ್ ಕಿಂಗ್ ಆಗ್ಲಿ ಮತ್ತು ಜಾನ್ ವೆಸ್ಲಿ ಆಗ್ಲಿ ಎಲ್ಲ ಪ್ರೊಟೆಸ್ಟೆಂಟ್ ರಿಫಾರ್ಮೇಶನ್ ಮಾಡಿದವರು ಎಲ್ಲ ಯಾವುದೇ ಪಟ್ಟಣದಲ್ಲಿ ಹೋಗುವುದಾದ್ರೆ ಅಲ್ಲಿನ ಪಾಸ್ಟರ್ಗಳು ಅವರು ಬಹಳ ಕಲಿತವರಾಗಿದ್ದರು. I read one man of God's biography. After he died, they found out 10,000 books were there in his house. ಮತ್ತು ನಾನು ಒಬ್ಬ ದೇವರ ಸೇವಕನ ಒಂದು ಆತನ ಜೀವನ ಚರಿತ್ರೆ ಬಗ್ಗೆ ಓದಿದೆ. ಆತನು ಸತ್ತ ಮೇಲೆ ಆತನ ಮನೆಯಲ್ಲಿ 10,000 ಪುಸ್ತಕಗಳು ಸಿಕ್ಕವು. Hello, we think a pastor Bible in the saaka ಇಲ್ಲ. How many books are there in your house? ನಿಮ್ಮ ಮನೆಯಲ್ಲಿ ಎಷ್ಟು ಪುಸ್ತಕಗಳಿವೆ? We can create history. ನಾವು ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಬಹುದು. Amen. First church should be set right. ಮೊದಲು ಸಭೆ ಸರಿ ಮಾಡಲ್ಪಡಬೇಕು. People talk about, our government says right to education. We hear everybody should study. ಮತ್ತು ಸರ್ಕಾರ ಹೇಳ್ತದೆ ಕಲಿಯುವುದು ಎಲ್ಲರ ಹಕ್ಕಾಗಿದೆ. From where it came? ಅದು ಎಲ್ಲಿಂದ ಬಂತು? It came from one man of God's mouth. ಅದು ಒಬ್ಬ ದೇವರ ಸೇವಕನ ಬಾಯಿಂದ ಬಂದದ್ದು. He thought, church people don't understand Bible because they don't have education. ಮತ್ತು ಆತನ ಅನ್ಕೊಂಡ ಸಭೆ ಜನರಿಗೆ ಬೈಬಲ್ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಅವರಿಗೆ ವಿದ್ಯಾಭ್ಯಾಸ ಇಲ್ಲ, ಓದಕ್ ಬರಕ್ ಬರ್ತಾ ಇಲ್ಲ. Only Catholics, only the rich people will study.
and only they have access for Bible. ಮತ್ತು ಕೇವಲ ಶ್ರೀಮಂತರು ಕ್ಯಾಥಲಿಕ್ಸ್ ಗಳು ಮಾತ್ರ ಅವರು ವಿದ್ಯಾಭ್ಯಾಸ ಮಾಡಿ ಅವರು ಬೈಬಲ್ ಕಲಿತಾ ಇದ್ದಾರೆ. 500 years before, 500 ವರ್ಷಗಳ ಹಿಂದೆ there are only two classes in the whole history. ಇಡೀ ಲೋಕದಲ್ಲಿ ಎರಡೇ ಕ್ಲಾಸ್ಗಳಿದ್ವು. One is high class, one is poor. ಒಂದು ಬಹಳ ಉನ್ನತದಲ್ಲಿರುವಂತ ಜನರು, ಇನ್ನೊಂದು ಬಡ ಜನರು. Those who are high class, they will study, others will not study. ಯಾರು ಶ್ರೀಮಂತರಾಗಿದ್ರು ಅವರು ವಿದ್ಯಾಭ್ಯಾಸ ಮಾಡ್ತಿದ್ರು, ಬಡವರು ಓದ್ತಾ ಇರಲಿಲ್ಲ. Who broke it? ಅದನ್ನು ಯಾರು ಮುರಿದ್ರು? The church broke the dualism. ಆ ಒಂದು ಪಕ್ಷಪಾತವನ್ನು ಸಭೆ ಮುರಿದಾಕಿತ್ತು. Hallelujah. It is Martin Luther who said education for all. ಮತ್ತು ಮಾರ್ಟಿನ್ ಲೂಥರ್ ಅವರು ಹೇಳಿದ್ರು ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಮಾಡಬೇಕು. Hallelujah. Hallelujah. He started 500 years back. 500 ವರ್ಷಗಳಿಂದ ಆತನು ಪ್ರಾರಂಭಿಸಿದ. Today his country has a 99% literacy. ಮತ್ತು ಇವತ್ತು ಆತನ ದೇಶದಲ್ಲಿ 99% ಅಕ್ಷರಸ್ಥರಿದ್ದಾರೆ. In fact, it was 100%. ಅದು 100% ಇತ್ತು. Now the younger generation, so much they are used to technology, they cannot write exams. ಮತ್ತು ಈ ಒಂದು ಈಗಿನ ಜನಾಂಗದವರು ಇಷ್ಟು ಅವರು ತಂತ್ರಜ್ಞಾನದಲ್ಲಿ ವ್ಯಸ್ತವಾಗಿದ್ದಾರೆ, ಅವರಿಗೆ ಬರೆಯಕ್ಕೆ ಕಷ್ಟ ಆಗ್ತದೆ ಅಂತೆ. Hallelujah. Hallelujah. 500 years before that man did, today you and I can do it. 500 ವರ್ಷಗಳಿಂದ ಆ ವ್ಯಕ್ತಿ ಮಾಡುವುದಾದ್ರೆ ಇವತ್ತು ನಾವು ಕೂಡ ಮಾಡಬಹುದು. Yes or no? ಹೌದಾ ಇಲ್ವಾ? Yes or no? ಹೌದಾ ಇಲ್ವಾ? The most literate state in our country is Kerala. ಮತ್ತು ನಮ್ಮ ದೇಶದಲ್ಲಿ ಬಹಳ ಹೆಚ್ಚಾಗಿ ಓದಿರುವಂತ ರಾಜ್ಯ ಅಂದ್ರೆ ಕೇರಳ ಆಗಿದೆ. Who did the work? ಅಲ್ಲಿ ಯಾರು ಕೆಲಸ ಮಾಡಿದ್ರು? Church did the work. ಸಭೆ ಕೆಲಸ ಮಾಡಿತು. Hallelujah. Hallelujah. See, that's why I say no, get your dream right. ಅದಕ್ಕಾಗಿ ನಾನು ಹೇಳ್ತಿದ್ದೆ, ನಿಮ್ಮ ಕನಸನ್ನು ಸಿದ್ಧ ಮಾಡಿರಿ. Forget about others. ಇನ್ನೊಬ್ಬರನ್ನು ಮರ್ತು ಬಿಡ್ರಿ. At least we should study. ಕನಿಷ್ಠ ಪಕ್ಷ ನಾವು ವಿದ್ಯಾಭ್ಯಾಸ ಮಾಡೋಣ. We should have a dream. ಮತ್ತು ನಾವು ಕನಸು ಕಾಣೋಣ. Amen. Amen. Are you with me? ನನ್ನೊಟ್ಟಿಗಿದ್ದೀರಾ? If we do it, we can change. ನಾವು ಮಾಡುವುದಾದ್ರೆ ನಾವು ಬದಲಾಯಿಸಬಹುದು. Are you happy? ಸಂತೋಷವಾಗಿದ್ದೀರಾ? I'm talking Bible, okay? ನಾನು ಹೇಳ್ತಿದ್ದೇನೆ, ಬೈಬಲ್ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. Come with me to Proverbs 22nd chapter. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ verse 29. 29ನೇ ವಚನ. Seest thou a man diligent in his business, he shall stand before kings, he shall not stand before mean men. ತನ್ನ ಕೆಲಸದಲ್ಲಿ ಶ್ರದ್ಧೆಯುಳ್ಳವನನ್ನು ನೀನು ನೋಡಿದ್ದೀಯಾ? ಅವನು ನೀಚರ ಮುಂದೆ ಅಲ್ಲ, ಅರಸರ ಮುಂದೆಯೇ ನಿಲ್ಲುವನು. Tell in Kannada, all of you repeat after Vinod, please. ಎಲ್ಲರೂ ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ತನ್ನ ಕೆಲಸದಲ್ಲಿ ಶ್ರದ್ಧೆಯುಳ್ಳವನನ್ನು ನೀನು ನೋಡಿದ್ದೀಯಾ? ಅವನು ನೀಚರ ಮುಂದೆ ಅಲ್ಲ, ಅರಸರ ಮುಂದೆಯೇ ನಿಲ್ಲುವನು. Now look here. ಈ ಕಡೆ ನೋಡ್ರಿ. Listen, church. ಸಭೆ ಕೇಳ್ರಿ. If you have your dream, ನಿಮಗೆ ನಿಮ್ಮ ಕನಸಿರುವುದಾದ್ರೆ, you work on your dream, ಮತ್ತು ನೀವು ನಿಮ್ಮ ಕನಸಿನ ಮೇಲೆ ಕಾರ್ಯ ಮಾಡುವುದಾದ್ರೆ, you will not sit with mean people, you will sit with kings. ಮತ್ತು ನೀವು ಮುರುಕರ ಮುಂದೆ ನಿಂತುಕೊಳ್ಳುವುದಿಲ್ಲ, ನೀವು ರಾಜರ ಮುಂದೆ ನಿಂತುಕೊಳ್ತೀರಿ. You will not be sitting here and there in some street corner. ಮತ್ತು ಯಾವುದೋ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಕೂತುಕೊಳ್ಳುವುದಿಲ್ಲ. Hello, are you here? ನೀವಿಲ್ಲಿದ್ದೀರಾ? Can you dream yourself having breakfast with Prime Minister? ಮತ್ತು ನೀವು ಪ್ರಧಾನ ಮಂತ್ರಿಯೊಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡುವುದನ್ನು ನೀವು ಕನಸು ಕಾಣಬಹುದಾ? Bible says is he will lift up the poor from the dust, make them to sit with the princess. ಬೈಬಲ್ ಹೇಳ್ತದೆ, ದೇವರು ಬಡವರನ್ನು ಬೂದಿಯಿಂದ ಎತ್ತಿ ಆತನು ರಾಜಕುಮಾರರೊಟ್ಟಿಗೆ ಕೂಡಿಸ್ತಾನೆ. Amen. Too much, no? I can talk about dream 1 year. ಮತ್ತು ಕನಸಿನ ಬಗ್ಗೆ 1 ವರ್ಷ ಮಾತಾಡಬಹುದು. There are so many promises. ಎಷ್ಟು ವಾಗ್ದಾನಗಳಿದೆ. Hallelujah. Hallelujah. It's high time church get back to its basics. ಇದು ಬಹಳ ಸರಿಯಾದ ಸಮಯವಾಗಿದೆ. ಸಭೆಯು ಮತ್ತೆ ನಮ್ಮ ಬುನಾದಿಗೆ ಹೋಗುವಂತದಾಗಿದೆ. Yesterday I was talking with our MLA for 5 minutes. ಮತ್ತು ನಿನ್ನೆ ನಮ್ಮ MLA ಒಟ್ಟಿಗೆ 5 ನಿಮಿಷ ಮಾತಾಡಿದೆ. I told him what Martin Luther did. ಮತ್ತು ಆತನಿಗೆ ಹೇಳಿದೆ ಮಾರ್ಟಿನ್ ಲೂಥರ್ ಅವರು ಏನು ಮಾಡಿದ್ದಾರೆ, what Kerala church did. ಮತ್ತು ಕೇರಳ ಸಭೆಗಳು ಏನು ಮಾಡಿದೆ ಎಂಬುದಾಗಿ. Sir, they all did, now you do it in Gulbarga, whatever help you want you do it. ಮತ್ತು ಆತನು ಹೇಳಿದೆ, ಸರ್ ಅವರೆಲ್ಲ ಅಲ್ಲಿ ಮಾಡಿದ್ದಾರೆ, ಈಗ ಗುಲ್ಬರ್ಗದಲ್ಲಿ ನೀವು ಮಾಡ್ರಿ, ಮತ್ತು ನಿಮಗೆ ಏನೆಲ್ಲ ಸಹಾಯ ಬೇಕು ನಾನು ಮಾಡ್ತೇನೆ. They have a confidence in us. ಮತ್ತು ಅವರಿಗೂ ಕೂಡ ನಮ್ಮಲ್ಲಿ ಭರವಸೆ ಇದೆ. We can change the history. ನಾವು ಇತಿಹಾಸವನ್ನು ಬದಲಾಯಿಸಬಹುದು. Our district
in Karnataka is a 27th rank in literacy percentage. ಮತ್ತು ನಮ್ಮ ಜಿಲ್ಲೆಯು ಕರ್ನಾಟಕ ರಾಜ್ಯದಲ್ಲಿ ಓದಿರುವಂತ ಒಂದು ಲೆಕ್ಕಾಚಾರದಲ್ಲಿ 27ನೇ ಸರ್ದಿಯಲ್ಲಿದೆ. Shame and insult. We say we serve living God. We pray. We read Bible. I said, can't we change history? ಮತ್ತು ನಾವು ಹೇಳ್ತೇವೆ ನಿಜವಾದ ದೇವರಿಗೆ ಆರಾಧನೆ ಮಾಡ್ತೇವೆ, ಬೈಬಲ್ ಓದ್ತೇವೆ, ದೇವರ ವಾಕ್ಯವನ್ನು ಕೇಳ್ತೇವೆ, ನಾವು ಇತಿಹಾಸವನ್ನು ಬದಲಾಯಿಸಕ್ಕಾಗುವುದಿಲ್ವಾ? Hallelujah. ಹಲ್ಲೆಲೂಯಾ. Are you happy? ಸಂತೋಷವಾಗಿದ್ದೀರಾ? Maybe in future somebody Googles, your name will come. He brought the Reformation. ಮತ್ತು ಗೂಗಲ್ ಸರ್ಚ್ ಮಾಡಿ ನೋಡುವುದಾದ್ರೆ ನಿಮ್ಮ ಹೆಸರು ಬರ್ತದೆ, ನೀವೇ ಈ ಆಂದೋಲನ ಪ್ರಾರಂಭ ಮಾಡಿದವರೆಂಬುದಾಗಿ. Hallelujah. ಹಲ್ಲೆಲೂಯಾ. Get your dream ready. ನೀವು ನಿಮ್ಮ ಕನಸನ್ನು ಸಿದ್ಧ ಮಾಡಿರಿ. Okay, let me come back to my subject. ನಾನು ಮತ್ತೆ ಬೋಧನೆಗೆ ಬರ್ತೇನೆ. I'm talking about long life. ನಾನು ದೀರ್ಘಾಯುಷ್ಯ ಬಗ್ಗೆ ಮಾತಾಡ್ತಾ Because if ಇದ್ದೇನೆ. you live long, something useful you should do. ನೀವು ದೀರ್ಘಾಯುಷ್ಯವಾಗಿ ಜೀವಿಸುವುದಾದ್ರೆ ಉಪಯೋಗವಾದ ಕಾರ್ಯವನ್ನು ಮಾಡಬೇಕು. Hallelujah. ಹಲ್ಲೆಲೂಯಾ. Have the dream ready. ಕನಸನ್ನು ಸಿದ್ಧ ಮಾಡಿರಿ. Speak the dream. ಕನಸನ್ನು ಮಾತಾಡಿರಿ. The dream will become real. ಆ ಕನಸು ನಿಜವಾಗ್ತದೆ. And third one is, ಮತ್ತು ಮೂರನೇದೇನೆಂದರೆ be patient. ತಾಳ್ಮೆಯುಳ್ಳವರಾಗಿರಿ. Hallelujah. ಹಲ್ಲೆಲೂಯಾ. Say after me. Have the dream. Speak the dream. Be patient. ಕನಸಿಟ್ಟುಕೊಳ್ಳಿರಿ, ಕನಸನ್ನು ಮಾತಾಡಿರಿ, ತಾಳ್ಮೆಯುಳ್ಳವರಾಗಿರಿ. Now the fourth one is very important. ಈಗ ನಾಲ್ಕನೇ ಬಹಳ ಪ್ರಾಮುಖ್ಯ. Abraham is called as father of faith. ಅಬ್ರಹಾಮನಿಗೆ ನಂಬಿಕೆಯ ತಂದೆ ಎಂಬುದಾಗಿ ಕರೀತಾರೆ. He had a dream. ಆತನಲ್ಲಿ ಕನಸಿತ್ತು. He spoke the dream. ಆತನು ಕನಸನ್ನು ಮಾತನಾಡಿದ. He was patient. ಆತನು ತಾಳ್ಮೆಯುಳ್ಳವನಾಗಿದ್ದ. But still, I wonder that guy, 99 years, how this guy had a faith. He will have a child. ಆದರೂ ನನಗೆ ಆಶ್ಚರ್ಯವಾಗ್ತದೆ, 99 ವಯಸ್ಸಾದಾಗ ಆತನಲ್ಲಿ ನಂಬಿಕೆ ಇತ್ತು ಮಕ್ಕಳಾಗ್ತದೆ ಎಂಬುದಾಗಿ. ಅದು ಹೇಗೆ ಸಾಧ್ಯ? I preach, you hear, you talk, everything you do. When you face a problem, little bit we shake when the challenge comes. ಮತ್ತು ನಾನು ವಾಕ್ಯವನ್ನು ಕಲಿಸ್ತೇನೆ, ನೀವು ಕೇಳ್ತೀರಿ, ನೀವು ಮಾತಾಡ್ತೀರಿ, ಆದ್ರೆ ನಿಜವಾಗ್ಲೂ ನಾವು ಸಮಸ್ಯೆಗಳನ್ನು ಎದುರಿಸುವಾಗ ಮತ್ತು ನಮಗೆ ನಡುಕ ಉಂಟಾಗ್ತದೆ. Yes or no? ಹೌದಾ ಇಲ್ವಾ? It's good. We all know the truth. ನಮ್ಮೆಲ್ಲರಿಗೆ ಸತ್ಯ ಗೊತ್ತಿದೆ. We all know we should pray. ನಾವು ಪ್ರಾರ್ಥಿಸಬೇಕು. All we do, still something in us, says maybe it is possible, may not be it is possible. ನಾವೆಲ್ಲ ಮಾಡಿದಾಗಲೂ ಕೂಡ ನಮ್ಮ ಒಳಗಡೆ ಎಲ್ಲೋ ಹೇಳ್ತದೆ, ಇದು ಸಾಧ್ಯವಾಗಬಹುದು, ಸಾಧ್ಯವಾಗದೇ ಇರಬಹುದು. God will heal or not. ದೇವರು ಗುಣ ಮಾಡ್ತಾನೋ ಇಲ್ಲೋ. Hello, listen to me now. ಕೇಳ್ರಿ. Romans 4th chapter, ರೋಮ 4ನೇ ಅಧ್ಯಾಯ verse 21. 21ನೇ ವಚನ. And being fully persuaded, okay, we'll read verse 20 and 21 together, okay? 21ನೇ ವಚನ ಒಟ್ಟಾಗಿ ಓದೋಣ. He staggered not at the promise of God through unbelief, but was strong in faith, giving glory to God, being fully persuaded that what he had promised, he was able also to perform. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ, ಆದರೆ ದೇವರನ್ನು ಘನಪಡಿಸುವವನಾಗಿ ದೃಢ ನಂಬಿಕೆ ಉಳ್ಳವನಾದನು. ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟನು. ಪೂರಾ ಭರವಸೆ, ಅಂಡರ್ಲೈನ್ ದಟ್. ಓಕೆ, ಫುಲ್ಲಿ ಕನ್ವಿನ್ಸ್ಡ್. ಪೂರಾ ಭರವಸವಿಟ್ಟನು, ಅದನ್ನು ಅಂಡರ್ಲೈನ್ ಮಾಡಿರಿ. ದಟ್ ಈಸ್ ದ ಕೀ. ಅದೇ ಒಂದು ಬೀಗದ ಕೈಯಾಗಿದೆ. ಯು ಶುಡ್ ಬಿ ಫುಲ್ಲಿ ಕನ್ವಿನ್ಸ್ಡ್. ನೀವು ಪೂರ ಭರವಸೆ ಇಡಬೇಕು. ವಾಟ್ ಗಾಡ್ ಪ್ರಾಮಿಸ್, ಹಿ ವಿಲ್ ಡೂ ಇಟ್. ದೇವರು ಏನು ವಾಗ್ದಾನ ಮಾಡಿದ್ದಾನೋ ಅದನ್ನು ಮಾಡ್ತಾನೆ ಎಂಬುದಾಗಿ. ವಾಟ್ ಮೇಡ್ ಅಬ್ರಹಾಂ ಟು ಬಿ ಫುಲ್ಲಿ ಕನ್ವಿನ್ಸ್ಡ್? ಮತ್ತು ಅಬ್ರಾಮನು ಪೂರ ಭರವಸೆ ಇಡುವಂತೆ ಏನು ಮಾಡಿತು? ವಾಟ್ ವಿಲ್ ಮೇಕ್ ಯು ಟು ಬಿ ಫುಲ್ಲಿ ಕನ್ವಿನ್ಸ್ಡ್? ನೀವು ಪೂರ ಭರವಸೆ ಇಡುವಂತೆ ಏನ್ ಮಾಡ್ತದೆ? When this guy didn't have a child, ಮತ್ತು ಆತನಿಗೆ ಮಕ್ಕಳಿರಲಿಲ್ಲ, God appeared to him. ದೇವರು ಆತನಿಗೆ ದರ್ಶನ ಕೊಡ್ತಾನೆ, ಪ್ರಕಟವಾಗ್ತಾನೆ. God spoke to him directly. ದೇವರು ನೇರವಾಗಿ ಮಾತಾಡ್ತಾನೆ. Abraham, I am your reward. ಅಬ್ರಾಮನೇ, ನಾನೇ ನಿನ್ನ ಬಹುಮಾನ. He said, what is the use, Lord?
ಆತನು ಹೇಳ್ತಾನೆ, ದೇವರ ಉಪಯೋಗ ಏನು? I don't have a child. ನನಗೆ ಮಗು ಇಲ್ಲ, All my wealth my servant will enjoy. Yeah. ನನ್ನ ಎಲ್ಲ ಆಸ್ತಿಯನ್ನು ನನ್ನ ಆಳು ಮಗನು ಆನಂದಿಸ್ತಾನೆ. God says, no, I will give a child. ದೇವ ಹೇಳ್ತಾನೆ, ನಿನಗೆ ನನ್ನ ಆಸ್ತಿಯನ್ನು, ನಿನಗೆ ಮಗುವನ್ನು ಕೊಡ್ತೇನೆ. He asked, what is the guarantee? ಆತನು ಕೇಳ್ತಾನೆ, ದೇವರೇ ಇದಕ್ಕೆ ಗ್ಯಾರಂಟಿ ಏನು? He said, you are asking me guarantee? ದೇವ ಹೇಳ್ತಾನೆ, ನೀ ನನ್ನ ಗ್ಯಾರಂಟಿ ಕೇಳ್ತೀಯಾ? Bring one bird, one goat and one ox, cut it. ಮತ್ತು ದೇವರು ಹೇಳ್ತಾನೆ, ನೀನು ಒಂದು ಪಕ್ಷಿಯನ್ನು, ಒಂದು ಕುರಿಯನ್ನು, ಒಂದು ದನವನ್ನು ತೆಗೆದುಕೊಂಡು ಬಾ, ಅದನ್ನು ಕತ್ತರಿಸಿ ಎಂಬುದಾಗಿ. He did it. ಆತನು ಕತ್ತರಿಸಿದ. That was a blood covenant. ಅದು ರಕ್ತದ ಒಡಂಬಡಿಕೆಯಾಗಿತ್ತು. Today, if you have to get into agreement with somebody, you have to write it in the stamp paper, go to register of it and register it. ಮತ್ತು ಈಗಿನ ಕಾಲದಲ್ಲಿ ನಾವು ಯಾರೊಟ್ಟಿಗಾದ್ರೂ ಏನಾದ್ರೂ ಒಪ್ಪಿಗೆ ಮಾಡಬೇಕಾದ್ರೆ ನಾವು ಬಾಂಡ್ ಪೇಪರ್ ನಲ್ಲಿ ಸೈನ್ ಮಾಡಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈನ್ ಮಾಡಬೇಕು. Then it is pakka. ಅದು ಪಕ್ಕ ಆಗ್ತದೆ. Agreement is pakka. ಮತ್ತು ನಂತರ ಅದು ಒಪ್ಪಿಗೆ, ಅದು ಪಕ್ಕ ಆಗ್ತದೆ. In those days, no bond paper, no register office. ಮತ್ತು ಆ ದಿನಗಳಲ್ಲಿ ಯಾವುದೇ ಬಾಂಡ್ ಪೇಪರ್ಗಳಿಲ್ಲ, ರಿಜಿಸ್ಟರ್ ಆಫೀಸ್ಗಳಿಲ್ಲ. What practice they had to keep up commitment is blood covenant. ಅವರು ತಮ್ಮ ಒಪ್ಪಂದವನ್ನು ಹೇಗೆ ಇಟ್ಟುಕೊಳ್ತಾ ಇದ್ರಂದ್ರೆ ಅದು ರಕ್ತದ ಒಡಂಬಡಿಕೆಯ ಮೂಲಕ. They will cut themselves. ಅವರು ಕತ್ತರಿಸ್ತಾ ಇದ್ರು. Or they'll cut one animal. ಅಥವಾ ಒಂದು ಪ್ರಾಣಿಯನ್ನು ಕತ್ತರಿಸ್ತಾ ಇದ್ರು. They will make promises. ಮತ್ತು ಅವರು ವಾಗ್ದಾನಗಳನ್ನು ಮಾಡಿಕೊಳ್ತಾ ಇದ್ರು. If I don't fulfill the promise, I will die like this. ಮತ್ತು ಈ ವಾಗ್ದಾನ ನಾನು ಇಟ್ಟುಕೊಳ್ಳದೆ ಇದ್ರೆ ಇದರಂತೆ ನಾನು ಸಾಯ್ತೇನೆ. Abraham is thorough about this covenant. ಮತ್ತು ಅಬ್ರಾಮನು ತನ್ನ ಒಡಂಬಡಿಕೆಯ ಬಗ್ಗೆ ಆತನು ಬಹಳ ನಿಪುಣನಾಗಿದ್ದ. Bible says God moved in between the two pieces. ಮತ್ತು ಬೈಬಲ್ ಹೇಳ್ತದೆ, ದೇವರು ಆ ಎರಡು ತುಂಡುಗಳ ಮಧ್ಯದಲ್ಲಿ ಆತನು ಚಲಿಸಿದ. Today you and I have a covenant. ಮತ್ತು ಇವತ್ತು ನಿನಗೂ ನನಗೂ ಒಂದು ಒಡಂಬಡಿಕೆ ಇದೆ. No bulls, no goats. ಅದು ಯಾವುದೇ ಓರಿಗಳಿಲ್ಲ, ಓತಗಳಲ್ಲ. Jesus Christ died on the cross. ಯೇಸು ಕ್ರಿಸ್ತನು ಕ್ರೂಜ್ ಮೇಲೆ ಸತ್ತಿದ್ದಾನೆ. This is the everlasting blood covenant. ಅದು ನಿತ್ಯವಾದ ರಕ್ತದ ಒಡಂಬಡಿಕೆಯಾಗಿದೆ. He paid the price. ಆತನು ಬೆಲೆಯನ್ನು ಕಟ್ಟಿದ್ದಾನೆ. You can have a long life. ಮತ್ತು ನೀವು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. And the sign of our blood covenant is cross. ಆ ರಕ್ತದ ಒಡಂಬಡಿಕೆಯ ಚಿಹ್ನೆ ಏನೆಂದರೆ ಅದು ಕ್ರೂಜೆಯಾಗಿದೆ. Now look here, few ಎಲ್ಲರೂ ಈ ಕಡೆ ನೋಡ್ರಿ. This is very important. ಇದು ಬಹಳ ಪ್ರಾಮುಖ್ಯವಾಗಿದೆ. If you get it, you will not be shaken. ಮತ್ತು ಇದು ನೀವು ತೆಗೆದು ಅರ್ಥ ಮಾಡಿಕೊಳ್ಳುವುದಾದ್ರೆ ಎಂತದೇ ಪರಿಸ್ಥಿತಿ ಬಂದರೂ ನೀವು ಅಲುಗಾಡುವುದಿಲ್ಲ. All of you look here. ಎಲ್ಲರೂ ಈ ಕಡೆ ನೋಡ್ರಿ. When God created Adam, God and man were together. ಯಾವಾಗ ದೇವರು ಆದಾಮನನ್ನು ಉಂಟು ಮಾಡಿದ್ದ, ದೇವರು ಮತ್ತು ಮನುಷ್ಯನು ಒಂದಾಗಿದ್ದರು. No sickness, no death. ಯಾವುದೇ ರೋಗ ಇಲ್ಲ, ಯಾವುದೇ ಮರಣ ಇಲ್ಲ. Do you agree with me? ನೀವು ಒಪ್ಕೊಳ್ತೀರಾ? In Garden of Eden, no sickness. ಮತ್ತು ಏದೇನ್ ತೋಟದಲ್ಲಿ ರೋಗ ಇರಲಿಲ್ಲ. Say in English, God and man were together, no sickness, no death. ದೇವರು ಮನುಷ್ಯನು ಒಂದಾಗಿದ್ದರು, ರೋಗ ಇಲ್ಲ, ಮರಣ ಇಲ್ಲ. When man committed sin, he was separated from God. ಯಾವಾಗ ಮನುಷ್ಯನು ಪಾಪ ಮಾಡಿದನೋ ಅವನು ದೇವರಿಂದ ದೂರ ಹೋದ. Relationship between man and God was broken. ದೇವರ ಮತ್ತು ಮನುಷ್ಯನ ಮಧ್ಯೆ ಇರುವಂತ ಸಂಬಂಧ ಮುರಿಯಲ್ಪಟ್ಟಿತು. Then sickness came. ನಂತರ ರೋಗ ಬಂತು. Then death came. ನಂತರ ಮರಣ ಬಂತು. God never had death in his mind when he created a man. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ದೇವರ ಮನಸ್ಸಿನಲ್ಲಿ ಮರಣ ಇರಲಿಲ್ಲ. Death came because of sin nature. ಪಾಪದ ಸ್ವಭಾವದಿಂದ ಮರಣ ಬಂತು. Today, ಇವತ್ತು Jesus Christ brought us back. ಯೇಸು ಕ್ರಿಸ್ತನು ಮತ್ತೆ ನಮಗೆ ವಾಪಸ್ ತಂದಿದ್ದಾನೆ. Bible says the blood of Jesus brought us nearer to God. ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತವು ಮತ್ತೆ ನಮಗೆ ದೇವರ ಸಮೀಪದಲ್ಲಿ ತಂದಿದೆ. Hallelujah. Hallelujah. Saying this, my Father has brought me nearer to him by the blood of Jesus. ನನ್ನ ತಂದೆಯು ನನ್ನನ್ನು ತನ್ನ ಸಮೀಪದಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ತಂದಿದ್ದಾನೆ. Okay, now what about death? ಈಗ ಮರಣದ ಬಗ್ಗೆ ಏನು? Hebrews 2nd chapter, ಇಬ್ರಿಯ 2ನೇ ಅಧ್ಯಾಯ verse 9. 9ನೇ ವಚನ. All of you turn your Bible, please. ಎಲ್ಲರೂ ಬೈಬಲ್ ತೆರೆಸ್ರಿ. Hebrews 2nd chapter, verse 9. ಇಬ್ರಿಯ 2ನೇ ಅಧ್ಯಾಯ
9ನೇ ವಚನ. But we see Jesus, who was made little lower than the angels for the suffering of death, crowned with glory and honor, that he by the grace of God should taste death for every man. ಇಬ್ರಿಯ 2ನೇ ಅಧ್ಯಾಯ 9ನೇ ವಚನ. ಆದರೂ ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು ಪ್ರಭಾವವನ್ನು ಮಾನವನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಆತನು ಮೃತಪಟ್ಟದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ He tasted it. Next verse it is there. ಆತನು ಎಲ್ಲರಿಗೋಸ್ಕರ ಮರಣವನ್ನು ರುಚಿ ಮಾಡಿದನು. Hallelujah. Which verse it is? Check that. ಸತ್ಯವೇದ ನೋಡ್ರಿ. Hallelujah. Hallelujah. Okay, I'll explain. Wait, listen. It's not angels. There is a problem with translation. I have already taught in the church. The same word is used for angels also, God also, in the original Bible, Greek. ಮತ್ತು ಗ್ರೀಕ್ ಬೈಬಲ್ ಅಲ್ಲಿ ದೂತರು ಎಂಬುದಾಗಿ ಹೇಳುವುದಿಲ್ಲ. ಅದೇ ಪದವನ್ನು ದೇವರಿಗೂ ಉಪಯೋಗ ಮಾಡಿದ್ದಾರೆ, ದೂತರಿಗೂ ಉಪಯೋಗ ಮಾಡಿದ್ದಾರೆ. So he was made little lower than the God himself, and for the suffering of death. ಮತ್ತು ಆತನು ದೇವರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟನು ಬಾಧೆಯನ್ನು ಅನುಭವಿಸುವುದಕ್ಕಾಗಿ. He was crowned with glory and honor. ಆತನು ಪ್ರಭಾವ ಮಾನದಿಂದ ಕಿರೀಟ ಹೊಂದಿದ್ದನು. Now all of you look here. ಈಗ ಎಲ್ಲರೂ ಈ ಕಡೆ ನೋಡ್ರಿ. Close your Bibles better. ಎಲ್ಲರೂ ಬೈಬಲ್ ಮುಚ್ಚಿರಿ. All of you look here. ಎಲ್ಲರೂ ಈ ಕಡೆ ನೋಡ್ರಿ. It says, he means Jesus, by the grace of God, should taste death for every man. ಅಲ್ಲಿ ಹೇಳ್ತದೆ, ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಿದನು. All of you look here. ಎಲ್ಲರೂ ನನ್ನ ಕಡೆ ನೋಡ್ರಿ. Bible says, ಬೈಬಲ್ ಹೇಳ್ತದೆ, Jesus Christ ಯೇಸು ಕ್ರಿಸ್ತನು tasted death for every man. ಪ್ರತಿಯೊಬ್ಬ ಮನುಷ್ಯನಿಗಾಗಿ ಮರಣವನ್ನು ಅನುಭವಿಸಿದನು. This is what happened on the cross. ಇದೇ ಕ್ರೂಜಿಯ ಮೇಲೆ ಆಯಿತು. We belong to this covenant. ನಾವು ಈ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ. Say in English, my Jesus tasted death for every man. ನನ್ನ ಯೇಸು ಪ್ರತಿಯೊಬ್ಬ ಮನುಷ್ಯನಿಗಾಗಿ ಮರಣವನ್ನು ಅನುಭವಿಸಿದನು. See, we all know he became a sin, we should become righteousness. ನಮ್ಮೆಲ್ಲರಿಗೆ ಗೊತ್ತು, ಆತನು ಪಾಪಿಯಾದ, ನಾವು ನೀತಿವಂತರಾಗುವುದಕ್ಕಾಗಿ. Yes or no? ಹೌದಾ ಇಲ್ವಾ? He carried our sins. ಆತ ನಮ್ಮ ಪಾಪವನ್ನು ಹೊತ್ತುಕೊಂಡ. Now, is it necessary for us to be in sin? ಈಗ ನಾವು ಪಾಪದಲ್ಲಿ ಇರುವುದು ಅವಶ್ಯಕತೆ ಇದೆಯಾ? He carried our sickness. ಆತ ನಮ್ಮ ರೋಗವನ್ನು ಹೊತ್ತುಕೊಂಡ. He carried our poverty. ನಮ್ಮ ಬಡತನವನ್ನು ಹೊತ್ತುಕೊಂಡ. He tasted death. ಆತನು ಮರಣವನ್ನು ಅನುಭವಿಸಿದ. Then what about us? ಈಗ ನಮ್ಮ ಬಗ್ಗೆ ಏನು? Okay, I'll repeat again. Now look here. ಎಲ್ಲರೂ ಈ ಕಡೆ ಮತ್ತೊಂದು ಸಾರಿ ಕೇಳ್ರಿ. In the beginning, ಆದಿಯಲ್ಲಿ God and man were together. ದೇವರು ಮನುಷ್ಯನು ಒಂದಾಗಿದ್ದ. Sin separated. ಪಾಪ ಬೇರ್ಪಾಟು ಮಾಡಿತು. Sin came upon man. ಪಾಪ ಮನುಷ್ಯನ ಮೇಲೆ ಬಂತು. Sickness came upon man. ರೋಗ ಮನುಷ್ಯನ ಮೇಲೆ ಬಂತು. Man died. ಮನುಷ್ಯನು ಸತ್ತು ಹೋದ. Jesus died on the cross. ಯೇಸು ಕ್ರೂಜೆ ಮೇಲೆ ಸತ್ತ. The blood brought the man back to God. ಆ ರಕ್ತವು ಯೇಸುವ ಮನುಷ್ಯನು ಮತ್ತೆ ದೇವರ ಬಳಿಗೆ ತಂದಿತು. All the sickness he carried on the cross. ಎಲ್ಲ ಪಾಪ ಆತನು ಕ್ರೂಜೆ ಮೇಲೆ ಹೊತ್ತುಕೊಂಡ. He tasted death on our behalf. ಈಗ ನಮ್ಮ ಪರವಾಗಿ ಆತನು ಮರಣವನ್ನು ಅನುಭವಿಸಿದ. Do you agree with me? ಇದನ್ನು ಒಪ್ಪಿಕೊಳ್ತೀರಾ? If he tasted death on our behalf, whether we should die or no? ಈಗ ನಮ್ಮಗೋಸ್ಕರ ಆತನು ಮರಣವನ್ನು ಅನುಭವಿಸಿದನಂದ್ರೆ ಈಗ ನಾವು ಮರಣ ಹೊಂದಬೇಕಾ? Hallelujah. Hallelujah. Come with me to Psalm 118. ಕೀರ್ತನೆ 118ನೇ ಅಧ್ಯಾಯಕ್ಕೆ ಬನ್ರಿ. Verse 17.
17ನೇ ವಚನ. Then what to do? By staying here, what I should do? ಮತ್ತು ಇಲ್ಲಿ ಇರುವುದರಿಂದ ನಾನು ಏನ್ ಮಾಡ್ಬೇಕು? It is better to go to heaven. ಪರಲೋಕಕ್ಕೆ ಹೋಗುವುದು ಒಳ್ಳೆಯದು. Wait. Psalm 118 verse 17. ಕೀರ್ತನೆ 118ನೇ ಅಧ್ಯಾಯ 17ನೇ ವಚನ. I shall not die, but live and declare the works of the Lord. ನಾನು ಸಾಯದೆ ಬದುಕಿ ಕರ್ತನ ಕಾರ್ಯಗಳನ್ನು ಪ್ರಕಟಿಸುವೆನು. Say after me, I shall not die, but live and declare the works of the Lord. ನಾನು ಸಾಯುವುದಿಲ್ಲ, ನಾನು ಬದುಕಿರುವೆನು, ಕರ್ತನ ಕಾರ್ಯಗಳನ್ನು ಪ್ರಕಟಿಸುವೆನು. All of you close your Bible. ಎಲ್ಲರೂ ಬೈಬಲ್ ಮುಚ್ಚ್ರಿ. Lift up your hand and say that. I shall not die, but live and declare the works of the Lord. ನಾನು ಸಾಯುವುದಿಲ್ಲ, ನಾನು ಬದುಕಿರುತ್ತೇನೆ, ನಾನು ಕರ್ತನ ಕಾರ್ಯಗಳನ್ನು ಪ್ರಕಟಿಸುತ್ತೇನೆ. Now let me make it very clear. ಈಗ ಈ ಕಡೆ ನೋಡ್ರಿ. It is not God's will anyone should die out of sickness. ಮತ್ತು ಇದು ದೇವರ ಚಿತ್ತವಲ್ಲ ಯಾರು ರೋಗದಿಂದ ಸಾಯಬೇಕೆಂಬುದಾಗಿ. It is not God's will. ಅದು ದೇವರ ಚಿತ್ತ ಅಲ್ಲ. One person here, child of God, should die out of sickness is not God's will. ಒಬ್ಬ ವ್ಯಕ್ತಿ ಕೂಡ ರೋಗದಿಂದ ಸಾಯಬೇಕೆಂಬುದಾಗಿ ದೇವರ ಚಿತ್ತ ಅಲ್ಲ. I know one man of God. ಒಬ್ಬ ದೇವರ ಸೇವಕನ ಬಗ್ಗೆ ಗೊತ್ತು. Kenneth Hagin. I like all his teachings. ಕೆನೆತ್ ಹಿಗನ್ ಎಂಬುದಾಗಿ ಆತನ ಎಲ್ಲ ಬೋಧನೆಗಳಿಗೆ ಇಷ್ಟ ಆಗ್ತದೆ. Except one thing he didn't teach. ಒಂದು ಮಾತ್ರ ಆತನ ಕಲಿಸಲಿಲ್ಲ. Long life. ದೀರ್ಘಾಯುಷ್ಯ ಬಗ್ಗೆ. 83 years. 83 ವರ್ಷ. That man eyes were so sharp. ಆತನ ಕಣ್ಣುಗಳು ಬಹಳ ನಿಚ್ಚಳಾಗಿತ್ತು. So many years he has not fallen sick. ಎಷ್ಟು ವರ್ಷಗಳಿಂದ ರೋಗದಲ್ಲಿ ಬೀಳಿಲ್ಲ. One day morning he dressed up nicely, wear suit, everything, called all his children, grandchildren for breakfast. ಮತ್ತು ಒಂದು ದಿನ ಆತನು ಚೆನ್ನಾಗಿ ಬಟ್ಟೆ ಧರಿಸಿದ, ಬ್ರೇಕ್ಫಾಸ್ಟ್ ಗಾಗಿ ಎಲ್ಲ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕರೆದ. And while having breakfast he said, it's time for me to go home. ಮತ್ತು ಬ್ರೇಕ್ಫಾಸ್ಟ್ ಮಾಡುವಾಗ ಆತನು ಹೇಳಿದ, ಈಗ ನಾನು ನನಗೆ ಹೋಗುವಂತ ಸಮಯವಾಗಿದೆ. And over. ಮುಗೀತು. Completed his journey. ತನ್ನ ಪ್ರಯಾಣ ಮುಗಿಸಿಬಿಟ್ಟ. Is it good death? ಇದು ಒಳ್ಳೆ ಮರಣವಾ? But I am disappointed. ಆದ್ರೆ ನನಗೆ ನಿರಾಶೆ ಆಯ್ತು. Some people, everybody says no, it's not right. ಎಲ್ಲ ಹೇಳ್ತಾರೆ ಇದು ಸರಿಯಲ್ಲ. I said if that man would have lived another 40 years, ಆ ಮನುಷ್ಯನು ಇನ್ನೂ 40 ವರ್ಷ ಬದುಕಿದ್ದಂದ್ರೆ he would have impacted this generation better. ಈ ಜನಾಂಗವನ್ನು ಇನ್ನೂ ಹೆಚ್ಚಾಗಿ ಪ್ರಭಾವಗೊಳಿಸ್ತಾ ಇದ್ದ. Yes or no? ಹೌದಾ ಇಲ್ವಾ? How can I die and go to heaven when the people are going to hell? ಮತ್ತು ಜನರು ನರಕಕ್ಕೆ ಹೋಗ್ತಾ ಇರುವಾಗ ನಾನು ಹೇಗೆ ಸತ್ತು ಪರಲೋಕಕ್ಕೆ ಹೋಗಬೇಕು? Why should I live? ನಾನು ಯಾಕೆ ಜೀವಿಸ್ತಾ ಇರುವುದು? To declare the works of the Lord. ದೇವರ ಕಾರ್ಯಗಳನ್ನು ಪ್ರಕಟಿಸುವುದಕ್ಕಾಗಿ. Say, I will declare the works of the Lord. ದೇವರ ಕಾರ್ಯಗಳನ್ನು ನಾನು ಪ್ರಕಟಿಸುತ್ತೇನೆ. So you ask me how long you will live. ಮತ್ತು ನೀವು ಕೇಳುವುದಾದ್ರೆ ಎಷ್ಟು ವರ್ಷ ನೀವು ಜೀವಿಸ್ತೀರಿ? Till the last person gets saved, I will live. ಕೊನೆಯ ವ್ಯಕ್ತಿ ರಕ್ಷಣೆ ಹೊಂದುವ ತನಕ ನಾನು ಜೀವಿಸ್ತೇನೆ. It's my prayer. ಅದು ನನ್ನ ಪ್ರಾರ್ಥನೆಯಾಗಿದೆ. The last person gets saved, Jesus will come. ಮತ್ತು ಕೊನೆಯ ವ್ಯಕ್ತಿ ರಕ್ಷಣೆ ಹೊಂದುವಾಗ ಯೇಸು ಬರ್ತಾನೆ. Amen. Better to live and meet Jesus than to die and go. ಮತ್ತು ಸತ್ತು ಯೇಸುವಿನಿಂದ ಹೋಗುವುದಕ್ಕಿಂತ ನಾವು ಜೀವಿಸಿ ಯೇಸುವಿನ ಕರೆಯುವುದು ಉತ್ತಮವಾಗಿದೆ. I am going to explain more. Okay, this is today I started. ನಾನು ಇವತ್ತು ಪ್ರಾರಂಭಿಸಿದ್ದೇನೆ, ಇನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. So no one should die soon. ಯಾರು ಬೇಗ ಸಾಯಬಾರದು. And God will not take you. And don't tell me God took a person, God gave all those things. Nonsense it is. ಮತ್ತು ದೇವರು ಆ ವ್ಯಕ್ತಿಯನ್ನು ತೆಗೆದುಕೊಂಡು ಹೋದ ಎಂಬುದಾಗಿ ಆ ರೀತಿ ಮಾತಾಡಬೇಡ್ರಿ. If somebody dies, especially child of God, it is his decision. ಯಾವುದೇ ದೇವರ ಮಗು ಸಾಯುವುದಾದ್ರೆ ಅದು ಆತನ ನಿರ್ಧಾರವಾಗಿದೆ. Even for you. ಮತ್ತು ನಿಮಗಾಗಿ ಕೂಡ when you say it is enough, God will take you. ನೀವು ಕೂಡ ಯಾವಾಗ ಇದು ಸಾಕು ಎಂಬುದಾಗಿ ಹೇಳ್ತೀರೋ ಅವಾಗಲೇ ಮುಕ್ತಾಯವಾಗ್ತದೆ. Paul said, over, I fought a good fight. Over. ಮತ್ತು ಪೌಲ ಹೇಳಿದ, ನನ್ನ ಓಟವನ್ನು ಕಡೆಗಾಣಿಸಿದರೆ ಮುಕ್ತಾಯವಾಯಿತು. Hallelujah. Hallelujah. When God satisfies you, ದೇವರು ತೃಪ್ತಿಪಡಿಸುವಾಗ, for example, when at home when a mommy serves food, when you are satisfied, what you will tell? ಈಗ ಉದಾಹರಣೆಗಾಗಿ ನಿಮ್ಮ ತಾಯಿ ಊಟ ಆಗ್ತಾ ಇರ್ತಾಳೆ, ನಿಮ್ಗೆ ತೃಪ್ತಿಯಾದಾಗ ನೀವೇನ್ ಹೇಳ್ತೀರಿ?
ತೃಪ್ತಿ ಆಗಬೇಕು, ದಟ್ ಇಸ್ ಇಂಪಾರ್ಟೆಂಟ್. ಇನ್ ಹಾಫ್ ಸ್ಟಮಕ್ ಇಲ್ಲಿ ಸೇ ಸಾಕು, ಅರ್ಧ ಹೊಟ್ಟಿಗೆ ನೀವು ಸಾಕಂತ ಹೇಳ್ತೀರಾ? ನೈಸ್ ಬಿರಿಯಾನಿ ಇಸ್ ದೇರ್, ಒಳ್ಳೆ ಬಿರಿಯಾನಿ ಇರ್ತದೆ, ಓನ್ಲಿ ಒನ್ ಸ್ಪೂನ್ ಇಸ್ ಕಮ್, ಬರೇ ಒಂದೇ ಚಮಚ ಹಾಕಿದ್ದಾರೆ, ವಾಟ್ ಯು ವಿಲ್ ಟೆಲ್? ನೀವೇನ್ ಹೇಳ್ತೀರಿ? ಒನ್ಸ್ ಮೋರ್, ಇನ್ನೊಂದ್ ಚಮಚ, ಒನ್ಸ್ ಮೋರ್, ಇನ್ನೊಂದ್ ಸಾರಿ, ಲೈಕ್ ದಟ್ ಯು ಶುಡ್ ಲಿವ್. ಆ ರೀತಿ ಜೀವಿಸಬೇಕು. ಯು ಹ್ಯಾವ್ ಬಾರ್ನ್ ವಿತ್ ಅ ಪರ್ಪಸ್, ಉದ್ದೇಶದಿಂದ ನೀವು ಹುಟ್ಟಿದ್ದೀರಿ, ಯು ಶುಡ್ ಅಕಂಪ್ಲಿಷ್ ದ ಪರ್ಪಸ್. ಆ ದೇವರ ಉದ್ದೇಶವನ್ನು ನೆರವೇರಿಸಬೇಕು. Hallelujah. Hallelujah. So your education, what I'm talking, no, it is for the purpose. ಮತ್ತು ವಿದ್ಯಾಭ್ಯಾಸ ಯಾವುದು ನಾನು ಮಾತಾಡ್ತಾ ಇದ್ದೇನೋ ಅದು ನಿಮ್ಮ ಜೀವಿತದ Your ಉದ್ದೇಶವಾಗಿದೆ. career is for the purpose. ನಿಮ್ಮ ಭವಿಷ್ಯತ್ತು ನಿಮ್ಮ ಜೀವಿತದ ಉದ್ದೇಶವಾಗಿದೆ. Hallelujah. Hallelujah. It's not, declare the works of men, all of you should leave the job, take the Bible and come. ದೇವರ ಕಾರ್ಯಗಳನ್ನು ಪ್ರಕಟಿಸುವುದಂದ್ರೆ ಎಲ್ಲರೂ ಕೆಲಸ ಎಲ್ಲ ಬಿಟ್ಟು ಬೈಬಲ್ ಹಿಡ್ಕೊಂಡು ಬರುವುದಲ್ಲ. God has a big plan for you. ನಿಮಗಾಗಿ ದೇವರಿಗೆ ದೊಡ್ಡ ಯೋಜನೆ You ಇದೆ. start doing the plan of God, you will feel 120 years is not enough. ನೀವು ದೇವರ ಯೋಜನೆಯನ್ನು ನೀವು ಮಾಡುವುದಕ್ಕೆ ನೀವು ಪ್ರಾರಂಭಿಸಿದಾಗ 120 ವರ್ಷ ಕೂಡ ಕಡಿಮೆ ಆಗ್ತದೆ. And I'm telling 120 is not your limit. ಮತ್ತು ನಾನು ಹೇಳ್ತೇನೆ 120 ವರ್ಷ ಕೂಡ ನಿಮ್ಮ ಮಿತಿಯಲ್ಲ. You can live more than that. ಮತ್ತು ನೀವು ಅದಕ್ಕಿಂತ ಹೆಚ್ಚಾಗಿ ಜೀವಿಸಬಹುದು. Somebody asked me a doubt. You are telling 120 years. Abraham lived 175. ಮತ್ತು ಯಾರೋ ಪ್ರಶ್ನೆಯನ್ನು ಕೇಳಿದ್ರು, ನೀವು 120 ವರ್ಷ ಅಂತ ಹೇಳ್ತಾ ಇದ್ದೀರಿ, ಅಬ್ರಾಮನು 175 ವರ್ಷ ಜೀವಿಸಿದ. You can live 200 years also. ನೀವು 200 ವರ್ಷ ಕೂಡ ಜೀವಿಸಬಹುದು. But accomplishing the plan of God is different. ಆದ್ರೆ ದೇವರ ಯೋಜನೆ ನೆರವೇರಿಸುವಂತದ್ದು ಪ್ರಾಮುಖ್ಯವಾಗಿದೆ. Think big. ದೊಡ್ಡದನ್ನು ಯೋಚನೆ ಮಾಡ್ರಿ, Dream big. ದೊಡ್ಡದನ್ನು ಮಾಡ್ರಿ. Don't think about dying soon. ಮತ್ತು ಬೇಗ ಸಾಯುವುದರ ಬಗ್ಗೆ ಯೋಚನೆ ಮಾಡಬೇಡ್ರಿ. And encourage people to dream big. ಮತ್ತು ನಾನು ಜನರಿಗೆ ಪ್ರೋತ್ಸಾಹ ಮಾಡ್ತೇನೆ, ದೊಡ್ಡದನ್ನು ಕನಸು ಕಾಣ್ರಿ I ಎಂಬುದಾಗಿ. still remember, just suddenly I remembered when I saw her, when Sarita got a PG seat, she came and said, Anna, I got PG seat, it's not a clinical subject. ಡಾಕ್ಟರ್ ಸರಿತಾ ಅವ್ರಿಗೆ ನೋಡಿ ನನಗೆ ನೆನಪು ಬಂತು, ಮತ್ತು ಆಕೆ ಹೇಳಿದಳು, ಅಣ್ಣ ನನಗೆ PG ಸೀಟ್ ಸಿಕ್ಕಿದೆ ಅಂತ ಹೇಳಿದಳು. Should I take or no? ನಾನು ತೆಗೆದುಕೊಳ್ಬೇಕಾ ಬೇಡ? I said take. ನಾನು ಹೇಳಿದೆ ತೆಗೆದುಕೋ. She said it is not clinical. ಮತ್ತು ಆಕೆ ಹೇಳಿದ್ರು ಕ್ಲಿನಿಕಲ್ ಅಲ್ಲ. I said no problem, you start your own medical college. ಮತ್ತು ನಾನು ಹೇಳಿದೆ ಪರವಾಗಿಲ್ಲ, ನೀನು ಸ್ವಂತ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡು. Hello. You know why I am saying? ನಾನು ಯಾಕೆ ಹೇಳ್ತಾ ಇದ್ದೇನೆ? Wherever you are, ನೀವೆಲ್ಲೆಲ್ಲಿ ಇದ್ದೀರೋ that is not your end. ಅದೇ ನಿಮ್ಮ ಮುಕ್ತಾಯ ಅಲ್ಲ. In that field you should go to top. ಮತ್ತು ಅದೇ ಒಂದು ಫೀಲ್ಡ್ ಅಲ್ಲಿ ನೀವು ಉನ್ನತಕ್ಕೆ ಹೋಗ್ತೀರಿ. Why? ಯಾಕೆ? To declare the works of the Lord. ದೇವರ ಕಾರ್ಯಗಳನ್ನು ಪ್ರಕಟಿಸುವುದಕ್ಕಾಗಿ. Amen. Amen. But my next subject it is, okay, in the righteousness teaching, how work will bring revival is there. ಮತ್ತು ನಾನು ಅದು ಮುಂದಿನ ಒಂದು ಭಾಗವಾಗಿದೆ, ಹೇಗೆ ನಮ್ಮ ಕೆಲಸದ ಮೂಲಕ ನಾವು ಉಜ್ಜೀವನ ತರಬಹುದು. Now remember one thing. ನನಗೆ ಒಂದು ವಿಷಯ ನೆನಪಿದೆ. First is dream the scriptures. ಮೊದಲನೇದಾಗಿ ಕನಸನ್ನು ಕಾಣ್ರಿ, Speak the dream. ಕನಸನ್ನು ಮಾತಾಡ್ರಿ, Be patient. ತಾಳ್ಮೆಯುಳ್ಳವರಾಗಿರಿ. If you feel your faith is shaken, ಮತ್ತು ನೀವು ಅನ್ಕೊಳ್ಳುವುದಾದ್ರೆ ನಿಮ್ಮ ನಂಬಿಕೆ ಅಲುಗಾಡಿಸಲ್ಪಟ್ಟಿದೆ, look at the cross. ಆ ಕ್ರೂಜೆಯನ್ನು ನೋಡ್ರಿ. That is a sign of the blood covenant. ಅದು ನಿತ್ಯವಾದ ಒಡಂಬಡಿಕೆಯ ಒಂದು ಚಿಹ್ನೆಯಾಗಿದೆ. Because Jesus died on the cross, ಯೇಸು ಕ್ರೂಜೆ ಮೇಲೆ ಸತ್ತಿರುವ ಕಾರಣ every dream will become real. ಎಲ್ಲ ಕನಸುಗಳು ನಿಜಕರವಾಗ್ತವೆ. Heaven and earth can fail. ಭೂ ಪರಲೋಕಗಳು ಅಳಿದು ಹೋಗುವವು. To fulfill the promise in your life, he died on the cross. ನಿಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸುವುದಕ್ಕಾಗಿ ಆತನು ಸತ್ತಿದ್ದಾನೆ. Hallelujah. Hallelujah. No sickness can come on your body. ಯಾವುದೇ ರೋಗ ನಿಮ್ಮ ದೇಹದ ಮೇಲೆ ಬರಕ್ಕಾಗಲ್ಲ. Death cannot touch you. ಮರಣವು ನಿಮ್ಮನ್ನು ಮುಟ್ಟಕ್ಕಾಗಲ್ಲ. Why? ಯಾಕೆ? Say, my Jesus ಮೈ ಜೀಸಸ್ tasted death on my behalf. ನನ್ನ ಯೇಸು ನನ್ನ ಪರವಾಗಿ ಮರಣವನ್ನು ಅನುಭವಿಸಿದನು. Are you happy? ಸಂತೋಷವಾಗಿದ್ದೀರಾ? I'm going to explain more. Shall we all stand up? ಎದ್ದಿತ್ತುಕೊಳ್ಳೋಣ. Oh Jesus. Everyone lift up your hand. ಪ್ರತಿಯೊಬ್ಬ ನಿಮ್ಮ ಕೈಗಳನ್ನು ಮೇಲೆತ್ತಿರಿ. I want you to thank God. ದೇವರಿಗೆ ವಂದನೆ ಸಲ್ಲಿಸಿರಿ. No sickness. ಯಾವುದೇ ರೋಗ ಇಲ್ಲ. No death. ಯಾವುದೇ ಮರಣವಿಲ್ಲ. Long life. ದೀರ್ಘಾಯುಷ್ಯು. To declare the works of the Lord. ದೇವರ ಕಾರ್ಯಗಳನ್ನು ಪ್ರಕಟಿಸುವುದಕ್ಕೆ. You will live. You will not die. Live and declare the works of the Lord. ನೀವು ಸಾಯುವುದಿಲ್ಲ, ನೀವು ಬದುಕಿರ್ತೀರಿ ದೇವರ ಕಾರ್ಯಗಳನ್ನು ಪ್ರಕಟಿಸುವುದಕ್ಕಾಗಿ. You are going to dream big. ನಾವು ದೊಡ್ಡದಾಗಿ ಕನಸು ಕಾಣೋಣ. The more you spend time with God and the Bible, your dream
will become bigger and bigger and bigger. ಎಷ್ಟು ನೀವು ದೇವರೊಟ್ಟಿಗೆ ಬೈಬಲ್ ಒಟ್ಟಿಗೆ ಸಮಯ ಕಳೀತಾ ಹೋಗ್ತಿರೋ ನಿಮ್ಮ ಕನಸು ಅಷ್ಟು ದೊಡ್ಡದಾಗ್ತಾ ಹೋಗ್ತದೆ. It will become bigger and bigger. ಅದು ದೊಡ್ಡದಾಗ್ತಾ ಹೋಗ್ತದೆ. Oh, thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. This is faith life, my friend. ಇದು ನಂಬಿಕೆ ಜೀವಿತವಾಗಿದೆ ಸ್ನೇಹಿತರೆ. If your faith is shaken, ನಿಮ್ಮ ನಂಬಿಕೆ ಅಲುಗಾಡಿಸಲ್ಪಟ್ಟಿದ್ರೆ look at the cross. ಆ ಕ್ರೂಜೆಯ ಕಡೆಗೆ ನೋಡ್ರಿ. Because Jesus died. ಯೇಸು ಸತ್ತಿರುವ ಕಾರಣ On the cross, ಕ್ರೂಜೆಯ ಮೇಲೆ every promise is yes and amen for you today. ಎಲ್ಲ ವಾಗ್ದಾನಗಳು ಹೌದು ಆಮೆನ್ ಎಂಬುದಾಗಿ ಹೇಳಲ್ಪಟ್ಟಿದೆ. Father, we pray in the name of Jesus. ತಂದೆಗೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. I pull down every thought, every stronghold from the minds of the people in the name of Jesus. ಅವರ ಮನಸ್ಸಿನ ಎಲ್ಲ ಬಲವಾದ ಹಿಡಿತಗಳನ್ನು ಎಲ್ಲ ಆಲೋಚನೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಮುರಿದಾಕ್ತೇವೆ ಸ್ವಾಮಿ. Every man made limit, I break it in the name of Jesus. ಎಲ್ಲ ಮನುಷ್ಯನು ಮಾಡಿರುವಂತ ಮಿತಿಗಳ ಹಿಡಿತಗಳನ್ನು ಯೇಸು ನಾಮದಲ್ಲಿ ನಾನು ಮುರಿದಾಕ್ತೇನೆ. Enlarge their aims and goals and visions. ಅವರ ಗುರಿಗಳನ್ನು ಕನಸುಗಳನ್ನು ದರ್ಶನಗಳನ್ನು ಯೇಸು ನಾಮದಲ್ಲಿ ವಿಸ್ತಾರವಾಗಲಿ. Let them have a dream from you. ಅವರು ನಿನ್ನ ಕನಸನ್ನು ಕಾಣಲಿ. Let them dream with you. ನಿನ್ನೊಟ್ಟಿಗೆ ಕನಸು ಕಾಣಲಿ. Let every dream become real in Jesus' name. ಪ್ರತಿಯೊಂದು ಕನಸು ಯೇಸು ನಾಮದಲ್ಲಿ ನಿಜವಾಗಲಿ. They will live long life. ಅವರು ದೀರ್ಘಾಯುಷ್ಯವಾಗಿ ಜೀವಿಸ್ತಾರೆ. They will not die. ಅವರು ಸಾಯುವುದಿಲ್ಲ. Because Jesus tasted death on their behalf. ಯಾಕಂದ್ರೆ ಅವರ ಪರವಾಗಿ ಯೇಸು ಮರಣವನ್ನು ಅನುಭವಿಸಿದ್ದಾನೆ. Thank you for the everlasting blood covenant. ನಿತ್ಯವಾದ ರಕ್ತದ ಒಡಂಬಡಿಕೆಗಾಗಿ ವಂದನೆ. In Jesus' name we thank you. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. Amen. ಆಮೆನ್.